ಇನ್ನು ಕೆಲವರಿಗೆ ಅದಲ್ಲ, ದ್ವೇಷ. ಭಗವಂತನ ಸುದ್ದಿ ಬೇಡ ಅಂತಲ್ಲ, ಭಗವಂತನ ವಿರೋಧ ಮಾಡಬೇಕು. ಭಗವಂತನನ್ನು ನಂಬುವವರಿಗೆ ಸಾಧ್ಯ ಆದಷ್ಟು ತೊಂದರೆ ಕೊಡಬೇಕು. ಅಷ್ಟು ದ್ವೇಷ. ಅವರು ಮೃತ್ಯುವರ್ತ್ಮನಿ. ಸಾವು ಅಂತಂದರೆ ತಮಸ್ಸಿನ ಕಡೆಗೆ ಸಾಗುವುದು. ಅಥಚ ದೈತ್ಯಹತಿ ತಮಸಿ ಸ್ಥಿರ ಸ್ಥಿತಿ ಅಂತ ಆಚಾರ್ಯ ಹೇಳ್ತಾರೆ. ಸಾಯುವುದು ಅಂದರೆ ತಮಸ್ಸಿಗೆ ಹೋಗೋದು, ಹುಟ್ಟುವುದು ಅಂದರೆ ಮೋಕ್ಷಕ್ಕೆ ಹೋಗೋದು, ನಿಜವಾದ ಸ್ವರೂಪ ಆನಂದ ಹುಟ್ಟುವುದು. ಅದರಿಂದ ಅವರು ಮೃತ್ಯು ಅಂದರೆ ಮೃತ್ಯುವಿನ ದಾರಿಯಿಂದ ಇಲ್ಲಿಯೂ ಮೃತ್ಯು ಇದೆ. ಅದು ಇಲ್ಲಿ ಮೃತ್ಯು ಜನ್ಮ, ಮೃತ್ಯು ಇದು ಜನ್ಮ, ಅದು ಬರೇ ಮೃತ್ಯು. ಸತ್ತ ಪರ್ಮನೆಂಟ್ ಆಗಿ ಸತ್ತ, ವ್ಯಕ್ತಿತ್ವ ನಾಶ ಮುಗಿದೋಯ್ತು, ಮತ್ತೆ ಅವನಿಗೆ ವ್ಯಕ್ತಿತ್ವವೇ ಇಲ್ಲ. ತಮಸ್ಸಿಗೆ ಹೋಗಿ ಸೇರ್ತಾರೆ. ಯಾಕೆಂದ್ರೆ ಅವರು ಅತ್ಲಾಗಿ ಮುಖ ಮಾಡಿ, ಇವ್ರು ಕೆಲವರು ಒಮ್ಮೆ ಇತ್ಲಾಗಿ ತಿರುಗುದು, ಒಮ್ಮೆ ಇತ್ಲಾಗಿ ಇಲ್ಲಿ 2 ಹೆಜ್ಜೆ ಹೀಗೆ ಹೋಗುದು, 3 ಹೆಜ್ಜೆ ಇತ್ಲಾಗಿ ಹೋಗುದು, 2 ಹೆಜ್ಜೆ ಮುಂದೆ ಹೋಗುದು, 3 ಹೆಜ್ಜೆ ಕಡೆ ದೂರ ಆಗುದೇ, ಹಾಗೂ ದೂರವೇ. 2 ಹೆಜ್ಜೆ ಹೋದ್ರೆ ಬೇಡ ಅನ್ನೋ 3 ಹೆಜ್ಜೆ ಇತ್ಲಾಗಿ ಹೋಗೋರು. ಅವರು ಹೋಗುವುದಿಲ್ಲ, ಇಲ್ಲೇ 2 ಹೆಜ್ಜೆ ಮುಂದೆ 2 ಹೆಜ್ಜೆ ಹಿಂದೆ ಅಷ್ಟೇ, ಇಲ್ಲೇ ಸುತ್ತು ಪ್ರದಕ್ಷಿಣೆ. ಅವರು ಬೆನ್ನು ಹಾಕಿ ಸಾಗುವವರು. ಮುಂದೆ ಹೋಗ್ತಾರೆ, ಮುಂದೆ ಹೋದಷ್ಟು ಅವ್ರು ಎಷ್ಟು ಮುಂದೆ ಹೋದ್ರೆ ಅಷ್ಟು ದೂರ ಆಗೋದಲ್ಲ ಭಗವಂತನಿಗೆ ಬೆನ್ನು ಹಾಕಿದವರು ಎಷ್ಟು ಮುಂದೆ ಹೋದ್ರೆ ಅಷ್ಟು ದೂರ ಆಗೋದಲ್ಲ. ಭಗವಂತನಿಗೆ ಮುಖ ಮಾಡಿ ನಿಂತವರು ಎಷ್ಟು ದೂರ ಹೋದ್ರೆ ಅಷ್ಟು ಹತ್ತಿರ ಆಗೋದು. ಆದ್ದರಿಂದ ಇವರು ಭಗವಂತನಿಗೆ ಮುಖ ಮಾಡಿ ನಿಂತವರು, ನೀವು ಎಷ್ಟು ದೂರ ಹೋಗಿ ನೀವು ಭಗವಂತನ ಸಮೀಪಿಸ್ತಾ ಇದ್ದೀರಿ. ಹೆಚ್ಚು ದೂರ ಹೋದಷ್ಟು ಭಗವಂತನ, ನೀವು ಮುಂದೆ ಹೋದಷ್ಟು ಭಗವಂತನಿಗೆ ಹತ್ತಿರ ಆಗ್ತಾ ಇರ್ತೀರಿ, ಬೆಳಕಿಗೆ ಹತ್ತಿರ ಆಗ್ತಾ ಇರ್ತೀರಿ. ಭಗವಂತನಿಗೆ ಬೆನ್ನ ಹಾಕಿದ ಕೂಡಲೇ ಕತ್ತಲೆ. ಭಗವಂತನಿಂದ ದೂರ ಅಂದರೆ ಕತ್ತಲೆ. ಎಷ್ಟು ದೂರ ಹೋಯ್ತು ಕತ್ತಲೆ, ಇನ್ನೂ ದೂರ ಮತ್ತು ಕತ್ತಲೆ, ಇನ್ನೂ ಸ್ವಲ್ಪ ಹೋದರೆ ಇನ್ನೂ ಬೆಳಕು ಬರುತ್ತೆ, ಇನ್ನೂ ಸ್ವಲ್ಪ ಹೋದರೆ ಬೆಳಕು ಬರುತ್ತೆ. ಕಡೆ ಅಂಥ ಬಸ್ಸು ಮಹಾ ಕತ್ತಲೆ ಹೋಗಿ ಸ್ವಲ್ಪ ಅಷ್ಟೇ. ದೂರ ಹೋದಷ್ಟು ಕತ್ತಲೆ ಜಾಸ್ತಿ ಆಗೋದು. ಇನ್ನೂ ಸ್ವಲ್ಪ ದೂರ ಹೋದರೆ ಬೆಳಕು ಬಂದಿತ್ತು ಅಂತ ಹೋಗೋದು, ಇನ್ನಷ್ಟು ಕತ್ತಲೆಯಲ್ಲಿ ಕುಸಿದು ಬೀಳೋದು. ಅದನ್ನೇ ಕೃಷ್ಣ ಹೇಳೋದು ಮೃತ್ಯು ಸಂಸಾರ ವರ್ತಮನೆ ಅಂತ. ಒಂದು ಸಂಸಾರ ವರ್ತಮ, ಇಲ್ಲೇ 2 ಹೆಜ್ಜೆ ಮುಂದೆ ಹಿಂದೆ ಇಲ್ಲೇ ತಿರುಗೋದು. ಕೆಲವರು ಬೆನ್ನ ಹಾಕಿ ಹೋದ್ರು ಶಾಶ್ವತವಾಗಿ ಆತ್ಮನಾಶ ಮೃತ್ಯು, ತಮಸ್ಸಿಗೆ ಹೋಗಿ ಸೇರಿದರು. ಅವರು ಅಪ್ರಾಪ್ಯ ಮಾಂ, ಮುಂದೆ ಹೇಳ್ತಾನೆ, ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಎಂದೂ ಕೂಡ ಅವರು ನನ್ನ ಬಳಿಗೆ ಬರೋದಿಲ್ಲ, ಅವರು ಅಂಧನ್ ತಮಸ್ಸನ್ನು ಸೇರ್ತಾರೆ. ಎಲ್ಲ ಜೀವಗಳು ಕೂಡ ಯಾವ ದಾರಿಯಲ್ಲೂ ಹೋದರೂ ಕೊನೆಗೆ ಭಗವಂತನನ್ನು ಹೋಗಿ ಸೇರ್ತೇವೆ ಅನ್ನೋರಿಗೆ ಈ ಶ್ಲೋಕಕ್ಕೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಮಾಂ ಅಪ್ರಾಪ್ಯೈವ, ನನ್ನ ಬಳಿಗೆ ಎಂದೂ ಬರೋದಿಲ್ಲ ಅವರು ಅಂತ. ಎಲ್ಲರೂ ಭಗವಂತನ ಬಳಿಗೆ ಹೋಗೋದು. ದ್ವೇಷ ಮಾಡಿದವರು ಭಗವಂತನ ಬಳಿಗೆ ಹೋಗೋದು, ಪ್ರೀತಿ ಮಾಡಿದವರು ಭಗವಂತನ ಬಳಿಗೆ ಹೀಗೆಲ್ಲವರು ಹೇಳೋದುಂಟು. ಯಾಕೆ ಅಂದರೆ ನೋಡಿ, ಕಂಸ ಭಗವಂತನ ದ್ವೇಷ ಮಾಡಿದ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಭಗವಂತನ ದ್ವೇಷ ಮಾಡಿದರು, ಭಗವಂತನ ಹತ್ರ ಹೋದರು. ಅದರಿಂದ ಭಕ್ತಿ ಮಾಡಿರಿ. ಭಕ್ತಿ ಯಾಕೆ ಮಾಡಬೇಕು? ಯಾವಾಗ ದ್ವೇಷ ಮಾಡಿದ್ರು ಭಗವಂತನ ಹತ್ರ ಹೋಗುವುದಾದರೆ, ಆದ್ದರಿಂದ ಕಡೆ ಕನ್ಕ್ಲೂಷನ್ ಆಗೋದು, ಆದ್ದರಿಂದ ಭಕ್ತಿ ಮಾಡಿರಿ. ಭಕ್ತಿ ಯಾಕ್ರಿ ಮಾಡಬೇಕು? ನಾವು ಹಿರಣ್ಯಕಶಿಪು ದ್ವೇಷ ಮಾಡಿಯೇ ಮೋಕ್ಷಕ್ಕೆ ಹೋಗೋಣ. ದ್ವೇಷ ಮಾಡಿದ್ರೆ ಹೋಗ್ಬೋದಲ್ವ? ದ್ವೇಷ ಮಾಡಿ ಮೋಕ್ಷಕ್ಕೆ ಹೋಗೋದು ಸುಲಭ. ಯಾಕೆಂದರೆ ಭಕ್ತಿಯ ಡೆನ್ಸಿಟಿ ಬಹಳ ಕಷ್ಟ. ಗಾಢವಾಗಿ ಭಕ್ತಿ ಮಾಡೋದು, ದ್ವೇಷ ಮಾಡೋದು ಸುಲಭ. ದ್ವೇಷದ ಗಾಢತೆ ಭಕ್ತಿಯಲ್ಲಿ. ಪ್ರೀತಿ ಶಿಥಿಲ ಆಗ್ಬಿಡುತ್ತೆ, ದ್ವೇಷ ಶಿಥಿಲ ಆಗೋಲ್ಲ. ನೋಡಿ, ನಾವು ಪ್ರೀತಿಸಿದವರನ್ನ ಬಹಳ ಬೇಗ ಮರೀತೇವೆ. ಪ್ರೀತಿ ಅನ್ನೋದು ಅದೆಲ್ಲ ಬರೇ ಮಾತಿನಲ್ಲಿ ಅಷ್ಟೇ. ಪ್ರೀತಿ ಬಹಳ ಬೇಗ ಮರಿತೇವೆ ನಾವು ಪ್ರೀತಿಸಿದ ವ್ಯಕ್ತಿಯನ್ನು ಕೂಡ. ದ್ವೇಷ ಹುಟ್ಟಿದರೆ ನಾನು ಸತ್ರು ಮರೆಯಲಿಕ್ಕಿಲ್ಲ, ನನ್ನ ಸತ್ರು ಮರೆಯೋದಿಲ್ಲ ಅವನು. ಇದು ಪ್ರೀತಿ ಬದುಕಿದ್ದಾಗಲೇ ದಿನಕ್ಕೊಂದು ಕಡೆ ಪ್ರೀತಿ ಹರಿತಾ ಇರ್ತದೆ. ದ್ವೇಷ ಸತ್ರು ಬಿಡೋಲ್ಲ, ನಾನು ಅವನ ಶತ್ರು. ಹಾಗಾಗಿ ದ್ವೇಷದ ಗಾಢತೆ ಹೆಚ್ಚು. ಭಗವಂತನ ದ್ವೇಷ ಮಾಡಿ ಬೇಗ ಮೋಕ್ಷಕ್ಕೆ ಹೋಗ್ಬೋದು. ಎಷ್ಟು ತಪ್ಪು ಮಾಡ್ತಾರೆ ಶಾಸ್ತ್ರಕಾರಗಳು, ವ್ಯಾಖ್ಯಾನಕಾರರು. ಅಂದರೆ ದ್ವೇಷದಿಂದಲೂ ಭಗವಂತನನ್ನು ಸೇರಬಹುದು, ಆದ್ದರಿಂದ ಭಕ್ತಿ ಮಾಡಿದ. ಅದು ಕನ್ಕ್ಲೂಷನ್ಗೂ ಇದಕ್ಕೇನು ಸಂಬಂಧ? ದ್ವೇಷದಿಂದಲೂ ಭಗವಂತ ಸೇರಬಹುದು, ಆದ್ದರಿಂದ ಭಕ್ತಿ ಮಾಡಿ ಯಾಕೆ ಮಾಡಬೇಕು? ಅದು ದ್ವೇಷದಿಂದ ಭಗವಂತನನ್ನು ಸೇರುವುದು ಸಾಧ್ಯ ಇಲ್ಲ, ಆದ್ದರಿಂದ ಭಕ್ತಿ ಮಾಡಿ ಅಂತ ಹೇಳಬೇಕು. ಅದನ್ನು ಆಚಾರ್ಯ ಒಬ್ಬರೇ ಹೇಳಿದ್ದೀನಿ, ಯಾರೂ ಹೇಳಲಿಲ್ಲ. ಏನು ಮಾಡಿದ್ರು ಭಗವಂತನ ಹತ್ರ ಹೋಗುತ್ತೆ ಅಂತ. ಮತ್ತೆ ಏನೂ ಮಾಡ್ಬೋದಲ್ಲ, ಮತ್ತೆ ಭಕ್ತಿ ಯಾಕೆ ಮಾಡಬೇಕು? ಅದನ್ನು ಅಶ್ರದ್ಧಾನಾ ಪುರುಷಾ ಅವರು ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ. 1-2 ಹೆಜ್ಜೆ ಮುಂದೆ ಬಂದವರು 3 ಹೆಜ್ಜೆ ಹಿಂದೆ ಹೋಗ್ತಾರೆ. ಕೆಲವರು ಬೆನ್ನು ಹಾಕಿಯೇ ಸಾಗುವವರು, ಕೆಲವರು ಅಲ್ಲೇ ನಿತರಾಂ ತತ್ರೈವ ವರ್ತಂತೆ, ಅಲ್ಲೇ ಸುಳಿಯಲ್ಲಿ ಸುತ್ತಾಡ್ತಾ ಇರೋರು. ಕೆಲವರು ತಿರುಗಿ ಹೋದ್ರು ಕತ್ತಲೆಯ ದಾರಿಯಲ್ಲಿ ಅಂಧನ್ ತಮಸ್ಸಿಗೆ ಹೋಗಿ ಸೇರಿಬಿಟ್ರು. ಮೃತ್ಯು ಸಂಸಾರ ವರ್ತಮನೆ. ಆದರೆ ನಿನಗೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ? ನೀನು ಅಶ್ರದ್ಧೆಯಿಂದ ಕೇಳುವವನಲ್ಲ, ನೀನು ಪರಂತಪ ಅಂತ. ನೋಡಿ, ಅವನು ವಿಶೇಷಣ ಕೊಡ್ತಾನೆ ಅರ್ಜುನನಿಗೆ, ನೀನು ಪರಂತಪ ಅಂತ. ಅರೆ, ಪರಂತಪನಿಗೂ ಅಧ್ಯಾತ್ಮಕ್ಕೆ ಏನು ಸಂಬಂಧ? ಪರಂತಪ ಅಂದರೆ ಶತ್ರುಗಳನ್ನು ಸೋಲಿಸಿಬಿಡುವಂತಹ ಮಹಾವೀರ ಅಂತ, ಶತ್ರುಗಳನ್ನು ಸುಟ್ಟು ಬಿಡುವವ ಅಂತ. ಶತ್ರುಗಳನ್ನು ಸುಟ್ಟು ಬಿಡುವ ವೀರನಿಗೂ ಅಧ್ಯಾತ್ಮಕ್ಕೂ ಏನು ಸಂಬಂಧ? ಇದು
ನಾವು ಪರಂತಪರಾಗಬೇಕು. ಪರಂತಪ ಅನ್ನೋದು ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ವಿಶೇಷಣಕ್ಕೂ ಒಂದು ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ, ಒಂದು ಅಧ್ಯಾತ್ಮ ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ. ಎರಡು ಅರ್ಥದಲ್ಲಿ ಅರ್ಜುನನನ್ನು ಸಂಬೋಧನೆ ಮಾಡ್ತಾನೆ ಕೃಷ್ಣ. ನೀನು ಪರಂತಪ ಅಂತಂದರೆ ಶತ್ರುಗಳನ್ನು ಸುಟ್ಟುರಿಯುವಂಥ ವೀರ ಅಂತ ಒಂದರ್ಥ. ಯಾವ ಶತ್ರುಗಳು? ಶತ್ರುಗಳು ಅಂತ ಇಟ್ಟುಕೊಂಡ್ರೂ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನು ಅಂದರೆ, ನಮ್ಮ ಶತ್ರುಗಳು ಯಾರು? ಯಂ ವಯಂ ದ್ವಿಷ್ಮಃ ಯೋಸ್ಮಾನ್ ದ್ವೇಷ್ಟಿ. ನಮ್ಮ ಶತ್ರುಗಳು ನಾಶವಾಗಲಿ ಅಂತ ಹೇಳಿ ವೇದದಲ್ಲಿ ಬರುತ್ತೆ. ಶತ್ರುಗಳನ್ನು ನಮ್ಮ ಶತ್ರುಗಳೆಲ್ಲ ನಾಶವಾಗಲಿ. ಯಾರು ಶತ್ರುಗಳು? ನಮ್ಮ ಒಳಗೆ ಇರುವ ಶತ್ರುಗಳು. ಹೊರಗಿನ ನೆರಮನೆಯಲ್ಲಿಲ್ಲ, ಊರಿನಲ್ಲಿ ಎಲ್ಲೂ ಇಲ್ಲ, ಅವ್ರು ನಮ್ಮ ಒಳಗೆ ಇದ್ದಾರೆ. ನಮ್ಮನ್ನು ದಾರಿ ತಪ್ಪಿಸುವ ಶತ್ರುಗಳು ಅಂದರೆ ನಮ್ಮೊಳಗೆ ಇರತಕ್ಕಂಥ ಅಜ್ಞಾನ, ಮೋಹ, ಕಾಮಕ್ರೋಧಾದಿಗಳು. ಇವು ನಮ್ಮ ಒಳಗಿರುವ ಶತ್ರುಗಳು. ಅದನ್ನು ಸುಡಬೇಕು. ಯಾವ್ಯಾವುದೋ ಶತ್ರುಗಳನ್ನು ಸುಡೋದಲ್ಲ. ಆದ್ದರಿಂದ ಪ್ರತಿಯೊಬ್ಬ ಸಾಧಕನೂ ಕೂಡ ಅಂತರಂಗದ ಶತ್ರುವನ್ನು ಸುಟ್ಟು ಆ ಬೆಂಕಿಯಲ್ಲಿ ಅವುಗಳನ್ನು ಸುಟ್ಟು ಬೆಳಗಬೇಕು. ಸಾಧಕನು ಒಂದು ಬೆಂಕಿಯಾಗಬೇಕು. ಎಲ್ಲ ದೋಷಗಳು ಆ ಬೆಂಕಿಯಲ್ಲಿ ಸುಟ್ಟು ಹೋಗಬೇಕು. ಅಂಥ ಪರಂತಪ ಆಗಬೇಕು ಅರ್ಜುನನಂತೆ ನಾವು. ಅದರ ನಂತರ ಮತ್ತೆ ಪರಂತಪ ಆಗಬೇಕು. ಪರಮಾತ್ಮಾನಂ ತಪತಿ ಚಿಂತಯತೀತಿ ಪರಂತಪ. ಈ ಶತ್ರುಗಳಾಗಿ ಭಗವಂತನ ಕಡೆಗೆ ಹೋಗದಂತೆ ನಮಗೆ ಅಡ್ಡಗಾಲಿಕ್ಕಿದಂಥ ಕಾಮಕ್ರೋಧಾದಿಗಳು, ಮೋಹ, ರಾಗದ್ವೇಷಾದಿಗಳು ಎಲ್ಲ ಇರ್ತಾವಲ್ಲ. ಅಧ್ಯಾತ್ಮದಲ್ಲೂ ಇದೇ ಕಾಡೋದು. ಅಧ್ಯಾತ್ಮದಲ್ಲೂ ಇದೇ ಇರೋದು ನಮ್ಮಲ್ಲಿ. ಅಧ್ಯಾತ್ಮದಲ್ಲಿ ಏನು? ರಾಗದ್ವೇಷಗಳ ಅಧ್ಯಾತ್ಮ. ಅದನ್ನು ಯಾವುದೋ ಕೆಲವುದರ ಬಗ್ಗೆ ಅಟ್ಯಾಚ್ಮೆಂಟ್, ರಾಗ, ಯಾವುದನ್ನೋ ದ್ವೇಷ. ಈ ರಾಗದ್ವೇಷಗಳೇ ಅಧ್ಯಾತ್ಮವಾಗಿ ಕೂತು ಬಿಡ್ತಾವೆ ಒಳಗೆ. ಅವು ತಮಾಷೆ ಏನು ಅಂದರೆ, ಅವನ್ನು ಸುಡಬೇಕು ಅಂತ ನಾವು ಪ್ರಯತ್ನ ಮಾಡಿದರೆ ಅವು ಅಧ್ಯಾತ್ಮದ ಒಬ್ಬ ಸಾಧಕ ರಾಗದ್ವೇಷಗಳನ್ನು ಸುಡಬೇಕು ಅಂತ ಪ್ರಯತ್ನ ಮಾಡಿದ ಕೂಡಲೇ ಈ ರಾಗದ್ವೇಷಗಳು ಅಧ್ಯಾತ್ಮದ ಮುಖವಾಡ ಹಾಕಿ ಕೂತು ಬಿಡ್ತಾವೆ ಒಳಗೆ. ಇವನು ಇದೇ ಅಧ್ಯಾತ್ಮ ಅಂತ ತಿಳ್ಕೊಂಡು ಸುಡಲಿಕ್ಕೆ ಹೋಗಲ್ಲ. ಇದು ಭಯಾನಕ. ರಾಗದ್ವೇಷಗಳೇ ಅಧ್ಯಾತ್ಮದ ಮುಖವಾಡ ಹಾಕಿ ಒಳಗೆ ಕೂತು ಬಿಡ್ತಾವೆ. ಅವನ ರಾಗ, ಅವನ ದ್ವೇಷವೇ ಅವನ ವೇದಾಂತವಾಗಿಬಿಡುತ್ತೆ. ಅದನ್ನು ಎಲ್ಲವನ್ನ ಆ ಮುಖವಾಡ ಹಾಕ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಸುಟ್ಟು ರಾಗದ್ವೇಷಗಳಿಂದ ಆಚೆಗೆ ಹೋಗಬೇಕು. ನಮ್ಮ ವೇದಾಂತದಲ್ಲಿ ಕಾಡುವುದಿದೆ ಅಲ್ವಾ? ನಮ್ಮ ವೇದಾಂತದಲ್ಲಿ ಅವ್ರು ಕೇಳಬಾರ್ದು, ಇವ್ರ ಮಾತು ಕೇಳಬಾರ್ದು, ಅವರ ಮಾತು ಕೇಳಬಾರ್ದು, ಅವರ ಮುಖಾವಲೋಕನೆ ಮಾಡಬಾರ್ದು, ಇವ್ರ ಮನೆಗೆ ಹೋಗಬಾರ್ದು. ಇವೆಲ್ಲ ರಾಗದ್ವೇಷಗಳಲ್ವಾ? ಬರೇ ರಾಗದ್ವೇಷಗಳನ್ನು ಸೃಷ್ಟಿ ಮಾಡುವ ವೇದಾಂತವೇ ಅಲ್ಲ. ಅದು ನಮ್ಮನ್ನು ನಾವು ಅಧ್ಯಾತ್ಮದಿಂದ ದೂರಕ್ಕೆ ತಳ್ಳುವ, ಅಂದರೆ ಅಧ್ಯಾತ್ಮದ ಮುಖವಾಡದಿಂದ ನಮ್ಮನ್ನು ಅಧ್ಯಾತ್ಮದಿಂದ ದೂರ ಕಳಿಸ್ತಾ ಇರ್ತದೆ ರಾಗದ್ವೇಷ. ನಾವು ಅದರ ಮುಖವಾಡವನ್ನು ನಂಬಿ ಬದುಕ್ತಾ ಇರ್ತೇವೆ. ಯಾರ ಬಗ್ಗೆಯೋ ದ್ವೇಷ, ಅವರ ಮೇಲೆ ಅಸೂಯೆ, ದ್ವೇಷ, ಅಸೂಯೆ, ಇವು ಎಲ್ಲವೂ ಅಧ್ಯಾತ್ಮದ ಹೆಸರಿನಲ್ಲಿ ನಮ್ಮನ್ನು ಆಳ್ತಾ ಇರ್ತವೆ. ಅವೆಲ್ಲವನ್ನು ಪರಂತಪ, ಸುಟ್ಟು ಬಿಡಯ್ಯ, ಅವೆಲ್ಲ ಶತ್ರುಗಳು. ಅವುಗಳನ್ನು ಸುಟ್ಟು ಪರಂತಪ, ಪರಮಾತ್ಮನನ್ನು ಆಲೋಚನೆ ಮಾಡು, ಚಿಂತನೆ ಮಾಡು. ಇವೆಲ್ಲ ಶತ್ರುಗಳನ್ನು ಸುಟ್ಟು ಬಿಟ್ರೆ ಆಗ ಪರಮಾತ್ಮನ ಚಿಂತನೆ ಸುಲಭವಾಗುತ್ತೆ. ಅದೆಲ್ಲವೂ ಪರಂತಪ ಶಬ್ದದಲ್ಲಿ ಅಡಗಿರುವಂಥ ನಮ್ಮ ಒಳಗೆ ನಮ್ಮ ಶತ್ರುಗಳಾಗಿ ಕಾಡ್ತಾ ಇರತಕ್ಕಂಥ ರಾಗದ್ವೇಷಾದಿಗಳನ್ನು ಸುಟ್ಟು, ತಪನ ಅಂದರೆ ಸುಡುವುದು ಒಂದು, ಮತ್ತೊಂದು ಆಲೋಚನೆ, ನಿರಂತರ ಚಿಂತನೆ. ಅವುಗಳನ್ನು ಸುಟ್ಟು ಪರತತ್ವವನ್ನು ನಿರಂತರ ಚಿಂತನೆ ಮಾಡುವವನು ಪರಂತಪ. ಅರ್ಜುನ ಈ ಎಲ್ಲ ಅರ್ಥದಲ್ಲೂ ಪರಂತಪ ಆಗಿದ್ದ ಅಂತ ಅರ್ಜುನಿಗೆ ಹೇಳಿದ. ಅವನ ಒಳಗಿನಿಂದ ರಾಗದ್ವೇಷಗಳನ್ನು ಸುಟ್ಟು ನಿಂತ, ಭಗವಂತನ ಚಿಂತನೆಗೆ ಅಣಿಯಾಗಿ ನಿಂತ. ನೀನು ಪರಂತಪ. ಆದ್ದರಿಂದ ನಿನಗೆ ಹೇಳಿದೆ, ಯಾರು ಪರಂತಪರಾಗಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಗೀತೆ ಇದೆ. ನೀವು ಪರಂತಪರಾಗ ಬಯಸಿದರೆ ಗೀತೆ ನಿಮಗೆ ಮಾರ್ಗದರ್ಶನ ಮಾಡುತ್ತೆ. ಇಲ್ಲ, ನಮಗೆ ಪರಂತಪರಾಗೋದು ಬೇಕಿಲ್ಲ, ನಮಗೆ ರಾಗದ್ವೇಷಗಳೇ ಬೇಕು ಅಂದರೆ ಗೀತೆ ಹತ್ತಿರ ಬರಬೇಡಿ ಎಂದ ಕೃಷ್ಣ. ಗೀತೆ ಹತ್ತಿರ ಬರಬೇಕಾಗಿದ್ದರೆ ಈ ಎಲ್ಲ ಆವೇಶಗಳನ್ನು ತೊಳೆದು ಶುದ್ಧ ಜ್ಞಾನ ಮಾರ್ಗವನ್ನು ಅರಸಿ ಬನ್ನಿ. ಆ ಜ್ಞಾನ ಮಾರ್ಗದಲ್ಲಿ ರಾಗದ್ವೇಷಗಳು, ಮೇಲು ಕೀಳು, ಅಹಂಕಾರ, ದುರಭಿಮಾನ, ದುರಹಂಕಾರಗಳು, ಅಸೂಯೆಗಳು ಇದು ಉಂಟೋ? ಒಂದೇ ಒಂದು ಗುರಿ ಜೀವನದಲ್ಲಿ ಏನು ಅಂದರೆ ಎಲ್ಲಿ ಜ್ಞಾನ ಇದೆ ಅದನ್ನು ಗ್ರಹಿಸಬೇಕು ನಾನು. ಅದು ಬಿಟ್ಟು ಬೇರೆ ಗುರಿಯೇ ಇರಬಾರ್ದು. ಅದು ಶುದ್ಧ ಸಾತ್ವಿಕವಾದ ಮನಸ್ಸು. ಎಲ್ಲಿ ಜ್ಞಾನ ಇದೆ ಅದನ್ನು ಗ್ರಹಿಸು. ಜ್ಞಾನಕ್ಕೆ ಶರಣಾಗು, ಜ್ಞಾನಕ್ಕೆ ತಲೆಬಾಗು.
ಮಾಡಿದ್ರೆ ನಹಿ ಜ್ಞಾನೇನ ಸದೃಶಂ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಎಲ್ಲಿ ಜ್ಞಾನ ಇದೆ ಅಲ್ಲಿ 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 ತಲೆಬಾಗು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ, ಎಲ್ಲ ಕಡೆ ಕೃಷ್ಣ ಜ್ಞಾನಿಗಳಿಗೆ ಶರಣಾಗು. ಎಲ್ಲಿ, ಯಾಕೆಂದ್ರೆ ಜ್ಞಾನ ಬೇಕು ಅಂದರೆ ಎಲ್ಲಿ ಬೇಕೆಂದ್ರೆ ಅಲ್ಲಿ ಸಿಗೋದಿಲ್ಲ. ಸಿಗುವಾಗ ಅದನ್ನು ಕಳ್ಕೋಬೇಡ. ಆದ್ದರಿಂದ ಪರಂತಪನಾಗೋ. ಸರಿ, ನಾವು ಒಂದು ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಬೇಕಾಗಿರತಕ್ಕ ಎಲ್ಲ ಪೂರ್ವ ಸಿದ್ಧತೆಯನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ. ಏನು ಇರಬಾರದು, ಏನು ಇರಬೇಕು, ಎರಡೂ ಹೇಳಿದ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಆದ್ದರಿಂದ ನಾವು ಮೊದಲು ಶ್ರದ್ಧೆ, ನಂಬಬೇಕು, ನಂಬಿ ತಿಳಿಯಬೇಕು. ತಿಳಿದು ನಮ್ಮೊಳಗಿರತಕ್ಕಂಥ ಅಜ್ಞಾನ ರಾಗದ್ವೇಷಗಳನ್ನು ಸುಟ್ಟು ಹಾಕಬೇಕು. ಸುಟ್ಟು ಭಗವಂತನ ಕಡೆಗೆ ಆ ಬೆಳಕಿನ ದಾರಿಯಲ್ಲಿ ಸಾಗಬೇಕು. ನಿರಂತರ ಭಗವಂತನ ಚಿಂತನೆಗೆ ಮನಸ್ಸು ಅಣಿಯಾಗಬೇಕು. ಇದಿಷ್ಟು ವಿಷಯ ಈ ಶ್ಲೋಕದಲ್ಲಿ ಒಬ್ಬ ಸಾಧಕನಲ್ಲಿ ಇರಬೇಕಾದ ಅಂಶಗಳನ್ನು ಕೃಷ್ಣ ಹೇಳಿದ. ಈಗ ಜ್ಞಾನ ಗಳಿಸಬೇಕು ಇಂಥವನು. ಏನು ಜ್ಞಾನಂ ತೇಹಂ ಸವಿಜ್ಞಾನಂ ಹೇಳಿದ. ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನ ವಿಜ್ಞಾನ. ಏನು ಜ್ಞಾನ? ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತ. ಇದು ಮೊದಲು ತಿಳ್ಕೊಳ್ಬೇಕಾದ ಜ್ಞಾನ. ಮಯಾ ತತಮಿದಂ ಸರ್ವಂ ಜಗತ್, ಇಡೀ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ನಾನು ತುಂಬಿದ್ದೇನೆ. ಈಗ ನಮಗೊಂದು ವಿಷಯ ಗೊತ್ತಿದೆ, ಏನು ಅಂದರೆ ಜಗತ್ತಿನಲ್ಲಿ ಒಂದು ತುಂಬಿದೆ. ಯಾವುದು? ಆಕಾಶ. ಆಕಾಶ ಎಲ್ಲ ಕಡೆ ಇದೆ. ಇಲ್ಲಿ ಆಕಾಶ ಇದೆ, ಮೇಲೆ ಹೋದರೂ ಆಕಾಶ. ಎಷ್ಟು ಅನಂತ ಅವಕಾಶ ತನಕ ಹೋದರೂ, ಎಷ್ಟು ಮೇಲೆ ಹೋದರೂ, ಎಷ್ಟು ಕೆಳಗೆ ಹೋದರೂ, ಎಷ್ಟು ಯಾವ ಡೈರೆಕ್ಷನ್ನಲ್ಲಿ ಹೋಗಿ ಅನಂತವಾಗಿ ಆಕಾಶ ಇದೆ. ಆಕಾಶ ಅನ್ನುವಂಥದ್ದು ನಿಜವಾಗಿ ಶಾಸ್ತ್ರಕಾರರು ಏನು ಹೇಳಿದರು? ಹೌದು, ಎಲ್ಲ ಕಡೆ ತುಂಬಿರುವುದು ಆಕಾಶ. ಆಕಾಶ ಅಂದರೆ ಜಡವಾದ ಆಕಾಶ ಅಲ್ಲ, ಭಗವಂತನ ಹೆಸರಪ್ಪ ಅದು. ಆಕಾಶ ಅಂದರೆ ಏನು ಗೊತ್ತಾ? ಬೆಳಕು ಅಂತ ಅರ್ಥ. ಪ್ರಕಾಶ, ಪ್ರಕಾಶದ ಇನ್ನೊಂದು ರೂಪ ಆಕಾಶ. ಆ ಸಮಂತಾತ್ ಕಾಶತೆ ಇತಿ ಆಕಾಶ, ಬೆಳಕು ಅಂತ. ಯಾವ ಬೆಳಕು ಎಲ್ಲ ಕಡೆ ತುಂಬಿರೋದು? ಭಗವಂತ. ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ನ ತತ್ರ ಚಂದ್ರೋ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇಡೀ ಜಗತ್ತನ್ನು ಬೆಳಗಿಸುವ ಬೆಳಕು ಅದು ಭಗವಂತನ ಬೆಳಕು. ಅದು ಎಲ್ಲ ಕಡೆ ತುಂಬಿದೆ ಅಂತ ಅರ್ಥ. ಅಷ್ಟೇ ಅಲ್ಲ ನೋಡಿ, ಆಕಾಶ ಅಂದರೆ ಆ ಸಮಂತಾತ್ ಕಂ ಅಶ್ನಾತಿ ಕೋಶೇವಾನ್ಯಾತ್ ಕಃ ಪ್ರಾಣ್ಯಾದ್ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಆಕಾಶ ಆನಂದಮಯನಲ್ಲದೆ ಇರುತ್ತಿದ್ದರೆ ಈ ಜಗತ್ತು ಹೇಗೆ ಸೃಷ್ಟಿಯಾಗ್ತಿತ್ತು ಅಂದರು. ಆಕಾಶ ಆನಂದಮಯ ಅಂತ. ಆಕಾಶ ಅಂದರೆ ಅವರಿಗೆ ಅರ್ಥ ಆ ಕಾ ಪ್ಲಸ್ ಅಶ. ಕಾ ಅಂದರೆ ಸಂಸಲಿ ಆನಂದ, ಖಂ ಇನ್ನರ್ ಬ್ಲಿಸ್. ಅಶ ಅಂದರೆ ಅದನ್ನು ಟು ಎಕ್ಸ್ಪೀರಿಯನ್ಸ್. ಯಾರು ಸ್ವರೂಪಾನಂದವನ್ನು ಅನುಭವಿಸುತ್ತಾ ನಿತ್ಯ ಆನಂದಮಯನಾಗಿದ್ದಾನೋ ಅವನು ಆಕಾಶ. ಪಾಪ ಈ ಆನಂದ ಏನು, ಆಕಾಶಕ್ಕೆ ಏನು ಆನಂದ ಇದೆ ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಆಕಾಶಕ್ಕೆ ತಾನು ಎಲ್ಲ ಕಡೆ ಇದ್ದೇನೆ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಆಕಾಶ ಅಂದರೆ ಆನಂದಮಯನಾದವ, ಆನಂದಮಯವಾದ ಬೆಳಕು. ಅಷ್ಟೇ ಅಲ್ಲ, ಆ ಸಮಂತಾತ್ ಕಾಮಾನ್ ಅಶ್ನಾತಿ ಅಸ್ಮಿನ್ ಕಾಮಾತ್ ಸಮಾಶ್ರಿತಾ ಕಾಮಾನ್ ಅಶ್ನಾತಿ ಇತಿ ಆಕಾಶ. ಎಲ್ಲ ಬಯಕೆಗಳನ್ನು ಕೂಡ ಈಡೇರಿಸಿಕೊಂಡ ಪೂರ್ಣ ಕಾಮ, ಸತ್ಯ ಸಂಕಲ್ಪ. ಯಾರು ಪೂರ್ಣ ಕಾಮನೋ ಅವನು ಆಕಾಶ, ಯಾರು ಪೂರ್ಣಾನಂದನೋ ಅವನು ಆಕಾಶ, ಯಾರು ಎಲ್ಲವನ್ನೂ ಬೆಳಗಿಸುವ ಮಹಾ ಬೆಳಕೋ ಅವನು ಆಕಾಶ. ಪರಂಜ್ಯೋತಿ ರೂಪಸಂಪದ್ಯ ಸ್ವೇನ ರೂಪೇಣಾಭಿನಿಷ್ಪದ್ಯತೆ ಸ ಉತ್ತಮ ಪುರುಷ. ಅಂಥ ಆಕಾಶ ತುಂಬಿದೆ ಎಲ್ಲ ಕಡೆ. ಈ ಆಕಾಶವೂ ಇದೆ, ಆದರೆ ಇದಕ್ಕೇನಿದೆ ಇದೆ ಅನ್ನೋ ಅರಿವೂ ಇಲ್ಲ. ಆಕಾಶದಂತೆ ಆಕಾಶವತ್ ಸರ್ವಗತಶ್ಚ ನಿತ್ಯ. ಆಕಾಶದಂತೆ ಎಲ್ಲೆಡೆ ತುಂಬಿರುವ ನಿಜವಾದ ಆಕಾಶ ಅಂದರೆ ಅವನು. ತಾವಾನ್ವಾಯಂ ಆಕಾಶ ಯಾವಾನ್ವಾಯಮಂತರ ಹೃದಯ ಆಕಾಶ. ಯಾವಾನ್ ಅಯಂ ಆಕಾಶ ತಾವಾನ್ ಅಯಂ ಬಹಿರ್ಧ ಆಕಾಶ. ಯಾವಾನ್ವಾ ಅಯಂ ಅಂತರ್ಹೃದಯ ಆಕಾಶ ತಾವಾನ್ ಏಷಃ ಅಂತರ್ಹೃದಯ ಆಕಾಶ. ಯಾವ ಪ್ರಪಂಚದಲ್ಲಿ ಹೊರಗಿನಿಂದ ಎಷ್ಟು ಅನಂತವಾದ ಆಕಾಶ ಇದೆಯೋ ಅಷ್ಟೇ ಅನಂತವಾದ ಆಕಾಶ ನಿನ್ನ ಹೃದಯದೊಳಗೂ ಇದೆ ಅಂತ ಒಂದು ಮಾತು ಉಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ಆಕಾಶ ಅಂದರೆ ಈ ಥರ ಅಲ್ಲ, ಸ್ಕೈ ಅಲ್ಲ, ಅಷ್ಟೇ ಆಕಾಶ ಒಳಗಿಲ್ಲ.
ಪ್ರಪಂಚದ ಹೊರಗಿನಿಂದ ಎಂಥ ಪೂರ್ಣವಾದ ಆಕಾಶ ಇದೆ, ಅಷ್ಟೇ ಪೂರ್ಣವಾದ ಆಕಾಶ ನಿನ್ನ ಹೃದಯದೊಳಗೆ ಇದೆ. ಅದು ಯಾವುದು? ನಮ್ಮ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತ. ಅವನು ಹೊರಗಿರುವವನು ಪೂರ್ಣ, ಒಳಗಿರುವವನು ಪೂರ್ಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ತಾವಾನ್ ಏಷೋಂತರ್ ಹೃದಯ ಆಕಾಶ. ಹಾಗಾಗಿ ಉಪನಿಷತ್ ಕಾಲದ ಋಷಿಗಳು ಆಕಾಶ ಅಂದರೆ ಅವರಿಗೆ ಈ ಆಕಾಶ ಅಲ್ವೇ ಅಲ್ಲ, ಎಲ್ಲ ಕಡೆ ತುಂಬಿರುವ ಭಗವಂತ ಅವನು. ಅಹಂ ಅದನ್ನು ಹೇಳ್ತಾನೆ, ಮಯಾ ತತವಿದಂ ಸರ್ವಂ ಜಗತ್. ನಾನು ಈ ಇಡೀ ಜಗತ್ತಿನಲ್ಲಿ ತುಂಬಿದ್ದೇನೆ, ಮೇಲೆ ಕೆಳಗೆ ಸರ್ವಂ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲೂ ನಾನು ತುಂಬಿದ್ದೇನೆ. ಆದರೆ ಆಕಾಶದ ಹಾಗೆ ತುಂಬಿದ್ದೇನೆ. ಆಕಾಶದ ಹಾಗೆ ಅಂದರೆ ಆಕಾಶ ಇದ್ದದ್ದು ಕಾಣುತ್ತಾ ನಿಮಗೆ? ಇಲ್ಲ. ಹಾಗೇನೆ ಅವ್ಯಕ್ತ ಮೂರ್ತಿನ, ನನ್ನ ರೂಪ ಕಣ್ಣಿಗೆ ಕಾಣುವ ರೂಪದಿಂದ ತುಂಬಿಲ್ಲ ನಾನು, ನಿಮಗೆ ಕಾಣದ ರೂಪದಿಂದ ನಾನು ತುಂಬಿದ್ದೇನೆ. ಅವ್ಯಕ್ತ ಮೂರ್ತಿನ ಅಂತ ಹೇಳ್ತಾನೆ. ನಿಮಗೆ ಕಾಣದ ಮೂರ್ತಿ, ಮೂರ್ತಿ ಅಂದರೆ ಒಂದು ಫಾರ್ಮು. ಈಗ ಒಂದು ಕಾಂಟ್ರಡಿಕ್ಷನ್ ಬಂತು ನೋಡಿ, ಯಾವುದು ವಿಚಿತ್ರ ಇದು. ಬಹಳ ವಿಚಿತ್ರವಾದ ಸಂಗತಿಗಳನ್ನು ಭಗವದ್ಗೀತೆ ನಮ್ಮ ಮುಂದೆ ಇಡುತ್ತೆ. ಯಾವುದು ಆಮ್ನಿ ಪ್ರೆಸೆಂಟೋ ಅದಕ್ಕೆ ಮೂರ್ತಿ ಇಲ್ಲ. ಮೂರ್ತಿ ಅಂದರೆ ಫಾರ್ಮ್. ಯಾವುದು ಸರ್ವಗತವೋ ಅದಕ್ಕೆ ಫಾರ್ಮ್ ಇರುವುದು ಸಾಧ್ಯ ಇಲ್ಲ. ಯಾವುದಕ್ಕೆ ಫಾರ್ಮ್ ಇದೆಯೋ ಅದು ಸರ್ವಗತ ಆಗಿರೋದು ಸಾಧ್ಯ ಇಲ್ಲ. ಇದು ಒಂದಕ್ಕೊಂದು ಸೆಲ್ಫ್ ಕಾಂಟ್ರಡಿಕ್ಟರಿ. ಮೂರ್ತಿ ಇರಬೇಕಾಗಿದ್ದರೆ ಅದು ಸರ್ವಗತ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ನಿಮಗೆಲ್ಲ ಮೂರ್ತಿ ಇದೆ, ಏಕೆಂದ್ರೆ ಇಷ್ಟೇ, ಇದರ ಆಚೆಗೆ ನಾವು ಇಲ್ಲ. ಎಲ್ಲ ಕಡೆ ಇದ್ರೆ ಮೂರ್ತಿ ಇರುವುದು ಹೇಗೆ? ಯಾವುದು ಸರ್ವಗತವೋ ಅದಕ್ಕೆ ಮೂರ್ತಿ ಇರೋದು ಸಾಧ್ಯ ಇಲ್ಲ. ಯಾವುದಕ್ಕೆ ಮೂರ್ತಿ ಇದೆಯೋ ಅದು ಮಧ್ಯಮ ಪರಿಮಾಣ, ಅದು ಸರ್ವಗತ ಅಲ್ಲ. ಅಣುವಾದರೂ ಮೂರ್ತಿ ಇರಬಹುದು. ಒಂದು ವೇಳೆ ಅಣುವಿಗೆ ಮೂರ್ತಿ ಇರಬಹುದು, ಮಹತ್ತಿಗೆ ಮಧ್ಯ ಪರಿಮಾಣಕ್ಕೆ ಮೂರ್ತಿ ಇರಬಹುದು. ಯಾವುದು ಮಹತ್ವ ಸರ್ವಗತವು ಆಮ್ನಿ ಪ್ರೆಸೆಂಟ್, ಅದು ಮೂರ್ತಿ ಇರುವುದು ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನನಗೆ ಮೂರ್ತಿ ಉಂಟು ಮತ್ತು ನಾನು ಸರ್ವಗತ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಈ ದೊಡ್ಡ ಲಾಜಿಕ್ಕು ಮೊದಲು ಮಾಡಿದವರು ದಯಾನಂದ ಸರಸ್ವತಿ. ಪಾಪ ಅವರು ಗೀತೆಯ ಶ್ಲೋಕ ಓದಿಲ್ಲೋ ಅಥವಾ ಈ ಶ್ಲೋಕ ಅರ್ಥ ಆಗಿಲ್ಲೋ ಗೊತ್ತಿಲ್ಲ. ಕೃಷ್ಣ ಅವರ ಕಾಂಟ್ರಡಿಕ್ಷನ್ನೇ ಹೇಳ್ತಾನೆ, ನಾನು ಸರ್ವಗತ ಮತ್ತು ನನಗೆ ಅವ್ಯಕ್ತವಾದ ಮೂರ್ತಿ ಉಂಟು ಅಂತ. ದಯಾನಂದ ಸರಸ್ವತಿ ಏನು ಹೇಳಿದರು ಅಂದರೆ, ದೇವರು ಸರ್ವಗತ, ಆದ್ದರಿಂದ ದೇವರಿಗೆ ಮೂರ್ತಿ ಇರೋದು ಸಾಧ್ಯ ಇಲ್ಲ. ಆದ್ದರಿಂದ ಅವರು ಒಂದು ಬಗೆಯಿಂದ ಮೂರ್ತಿ ಭಂಜಕರೇ ಆದರು. ಆದ್ದರಿಂದ ದೇವಸ್ಥಾನಗಳಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಬೇಡಿ, ಯಾಕೆಂದ್ರೆ ದೇವರಿಗೆ ಮೂರ್ತಿ ಇಲ್ಲ. ಅನ್ನೋ ದೇವರನ್ನ ಪ್ರತಿಮೆಯಲ್ಲಿ ಪೂಜೆ ಮಾಡುವುದು ಮೂರ್ಖತನ ಅಂತ ಹೇಳಿದರು ಅವರು. ದೇವರನ್ನು ನಂಬುವವರು ನೋಡಿ, ದೇವರನ್ನು ನಂಬುವವರು ಅವರು ಹೇಳಿದರು, ದೇವಾಲಯಗಳು, ದೇವರ ಗುಡಿ, ಮನೆಯಲ್ಲಿ ದೇವರ ಕೋಣೆ, ಇದೆಲ್ಲ ಮೂರ್ಖತನ. ಯಾಕೆಂದರೆ ದೇವರಿಗೆ ರೂಪ ಇಲ್ಲ, ದೇವರಿಗೆ ಆಕಾರ ಇಲ್ಲ. ಆದ್ದರಿಂದ ದೇವರಿಗೆ ಆಕಾರ ಕೊಟ್ಟು ಪೂಜೆ ಮಾಡುವುದು ತಪ್ಪು. ದೇವರು ಸರ್ವಗತ. ಇದನ್ನು ಏನಾಯಿತು ಅಂದರೆ, ನಮ್ಮ ಊರಲ್ಲಿ ಒಬ್ಬರು ಇದ್ದರು. ಒಂದು ಪಾಪ ಕೃಷ್ಣ ಮಠದ ಸುತ್ತನಲ್ಲಿ ರಥಬೀದಿಯಲ್ಲಿ ಅವರು ಅಂಗಡಿ ಇಟ್ಕೊಂಡಿದ್ದಾರೆ ಒಬ್ಬರು. ಅವರು ದಿನಾ ಬೆಳಿಗ್ಗೆ ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ಕೃಷ್ಣನ ಪ್ರಾರ್ಥನೆ ಒಳ್ಳೆ ವ್ಯಾಪಾರ ಕೊಡು, ದುಡ್ಡು ಕೊಡು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ದೇವರೇ ಒಳ್ಳೆ ವ್ಯಾಪಾರ ಆಗುವ ಹಾಗೆ ಮಾಡು, ಒಳ್ಳೆ ದುಡ್ಡು ಕೊಡು ಅಂತ ಸುತ್ತ ಬಂದು ನಮಸ್ಕಾರ ಮಾಡಿ ಅಂಗಡಿ ಬಾಗಿಲು ತೆಗೀತಿದ್ರು ಅಂತ ಒಂದು ಭಕ್ತಿ ಇತ್ತು ಅವರಿಗೆ ಸ್ವಲ್ಪ ದೇವರ ಮೇಲೆ. ಯಾಕಂದರೆ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. ನಾನು ದಿನಾಲೂ ದೇವ್ರ ಹತ್ರ ಹೇಳಿದೆ, ದೇವ್ರು ನಾನು ಹೇಳಿದಾಗ ಮಾಡ್ತಾ ಇದ್ದಾನೆ ಅಂತ ದೇವ್ರ ಮೇಲೆ ಒಂದು ಸ್ವಲ್ಪ ಭಕ್ತಿ ಇತ್ತು. ಒಮ್ಮೆ ಯಾರೋ ಒಬ್ಬರು ವಿಚಾರವಾದಿಗಳು ಬಂದರು. ವಿಚಾರ ಬಂದು, ಇವರು ಅಂಗಡಿ ಬಾಗಿಲು ತೆರೆಯುವಾಗ ಎಲ್ಲಿ ಹೋಗಿ ಬಂದದ್ದು? ನಾವು ದೇವರ ದರ್ಶನಕ್ಕೆ ಹೋಗಿದ್ದೆ. ಹೌದಾ? ದೇವರ ದರ್ಶನಕ್ಕೆ ಎಲ್ಲಿ ಹೋದದ್ದು? ಅಲ್ಲಿ ಕೃಷ್ಣ ಮಠಕ್ಕೆ. ಅಲ್ಲಿ ಎಂಥದ್ದುಂಟು? ಅಲ್ಲಿ ಕೃಷ್ಣ ಅಲ್ರಿ, ದೇವರು ಸರ್ವಗತ ಹೌದೋ ಅಲ್ಲೋ? ಇವು ಲಾಜಿಕ್ಕು. ದೇವರು ಸರ್ವಗತ ಹೌದೋ ಅಲ್ಲೋ? ಸರ್ವಗತನಾದ ದೇವರಿಗೆ ಆಕಾರ ಇರ್ಲಿಕ್ಕೆ ಸಾಧ್ಯ ಉಂಟಾ? ನೀವು ಕೃಷ್ಣನಿಗೆ ಸುತ್ತ ಬರೋದು ಅಲ್ಲೇ ಅಲ್ಲ, ಸುಮ್ಮನೆ ಕಲ್ಲಿಗೆ ಸುತ್ತ ಬರೋದು. ದೇವರಿಗೆ ನೀವು ಇಲ್ಲಿ ನಿಮ್ಮ ಅಂಗಡಿಯಲ್ಲಿ ಇಲ್ವ ದೇವರು? ಅಲ್ಲಿ ಇರುವಷ್ಟೇ ಇಲ್ಲೂ ಇದ್ದಾನೆ. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ನೀವು ಯಾಕೆ ಅಲ್ಲಿ ಹೋಗಬೇಕು? ಇದು ಹುಚ್ಚು ಅಂತ ಹೇಳಿಬಿಟ್ರು. ಅವರಿಗೆ ಅದನ್ನು ಖಂಡನೆ ಮಾಡಲಿಕ್ಕೆ ಅವ್ರಿಗೆ ಪಾಪ ಲಾಜಿಕ್ ಗೊತ್ತಿಲ್ಲ. ಇವ್ರದ್ದೊಂದು ಲಾಜಿಕ್ ಹೇಳಿ, ಈ ಲಾಜಿಕ್ಕನ್ನು ಖಂಡನೆ ಮಾಡಲಿಕ್ಕೂ ಆಗದೆ ಚಡಪಡಿಕೆ ಶುರುವಾಯ್ತು ಅವರಿಗೆ. ಆದರೆ ಅವ್ರು ನಿತ್ಯ ಹೋಗ್ತಾ ಇದ್ದ ಚಟವೂ ಬಿಡಲಾರ್ದು. ಆದರೆ ಏನಾಯಿತು, ಅಷ್ಟರವರೆಗೆ ದಿನಾ ಒಳಗೆ ಹೋಗಿ ಕೃಷ್ಣ ಒಳ್ಳೆ ವ್ಯಾಪಾರ ಕೊಡು ಅಂತ ಹೇಳಿಕೊಂಡು ಸುತ್ತು ಬರ್ತಿದ್ರು. ಈ ಬುದ್ಧಿಜೀವಿಗಳು ಒಂದು ತಲೆ ಒಳಗೆ ಒಂದು ಲಾಜಿಕ್ ಹಾಕಿಬಿಟ್ಟಲ್ಲ, ಮರು ದಿವಸ ಹೋಗೋದು ಬಿಡಲಿಲ್ಲ. ಆದರೆ ಸುತ್ತು ಬರುವಾಗ ನಾನು ಕೃಷ್ಣನಿಗೆ ಸುತ್ತು ಬರೋದು ಬರೇ ಕಲ್ಲಿಗೋ, ನಾನು ಕೃಷ್ಣನಿಗೆ ಸುತ್ತು ಬರೋದು ಬರೇ ಕಲ್ಲಿಗೋ ಒಂದು ಸುತ್ತು ಬರ್ಲಿಕ್ಕೆ ಹತ್ತಿದ್ರು. ಸುತ್ತು ಬಂದರು, ಆದರೆ ಕೃಷ್ಣನ ಮೇಲೆ ಭಕ್ತಿ ಹೊರಟೋಯ್ತು. ಇದು ತಲೆ. ಅದನ್ನೇ ನಬುದ್ಧಿ ಭೇದಂ. ಕೃಷ್ಣ ಹೇಳ್ತಾನೆ,
ನಿನ್ನ ದಡ್ಡತನವನ್ನು ಪ್ರಪಂಚದ ಮೇಲೆ ಹೇರಬೇಡ. ನಿನ್ನ ಬುದ್ಧಿವಂತಿಕೆಯಿಂದ ಈ ಜನರನ್ನು ಹಾಳು ಮಾಡ್ತೀಯ ನೀನು. ನ ಬುದ್ಧಿ ಭೇದಂ ಜನಯೇತ ಅಜ್ಞಾನಾಂ ಕರ್ಮಸಂಗಿನಾಂ. ಸಾಮಾನ್ಯ ಜನಕ್ಕೆ ನಿನ್ನ ಲಾಜಿಕ್ ಕೇಳಿ ಗಾಬರಿಯಾಗಿ ದಾರಿ ತಪ್ತಾರೆ. ನಿನ್ನ ದಡ್ಡ ಲಾಜಿಕ್ಕನ್ನೆಲ್ಲ ಪ್ರಪಂಚದ ಮೇಲೆ ಹೇರಬೇಡ ಅಂತಾನೆ ಕೃಷ್ಣ. ನೀನು ನಿನ್ನ ಲಾಜಿಕ್ಕಿಗೂ ಲಿಮಿಟೇಷನ್ಸ್ ಇದೆ ಅಂತ. ಹೀಗಾಗಿ ಅವರಿಗೆ ಆಮೇಲೆ ಯಾವತ್ತೂ ಮನಃಪೂರ್ವಕವಾಗಿ ಭಕ್ತಿಯಿಂದ ಕೃಷ್ಣನಿಗೆ ಸುತ್ತು ಬರುವುದಾಗಲಿಲ್ಲ. ಇದು ನಡೆದ ಕಥೆ. ಅವರು ಕಾರ್ ಸ್ಟ್ರೀಟ್ನಲ್ಲಿ ಈಗಲೂ ಅಂಗಡಿ ಇದೆ ಅವರದ್ದು. ನಾನು ಬರೇ ಕಲ್ಲಿ ಸುತ್ತು ಬರೋದೋ ಕೃಷ್ಣನಿಗೋ ಗೊತ್ತಿಲ್ಲ ಅಂತ ಈ ಥರ ಆಗೋಯ್ತು ಅವರಿಗೆ. ಕೃಷ್ಣನ ಮೇಲೆ ಭಕ್ತಿಯಿಂದ ಸುತ್ತು ಬರ್ತಾ ಇದ್ದ ಆ ಭಾವನೆ ಹೊರಟೋಯ್ತು. ಚಡಪಡಿಸ್ತಾ ಇದ್ರು. ಯಾವತ್ತೋ ಒಂದು ಸರ್ತಿ ನಾನು ಉಡುಪಿ ಹೋಗಿದ್ದಾಗ ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನಾನು ಕಾರ್ ಸ್ಟ್ರೀಟ್ನಲ್ಲಿ ಏನೋ ಅಕಸ್ಮಾತ್ ಅವ್ರ ಅಂಗಡಿ ಎದುರು ಹೋಗ್ತಾ ಇದ್ದೆ. ಆಚಾರ್ಯ ಒಂದು ಗಳಿಗೆ ಬನ್ನಿ. ಯಾಕೆ ಕರೀತಾರಪ್ಪ ಇವರು ಒಂದು ಹೋದೆ. ನನಗೊಂದು ತುಂಬ ಗೊಂದಲ. ಏನಾದರೂ ನೀವೊಂದು ಸಮಾಧಾನ ಹೇಳಬೇಕು ನನಗೆ ತುಂಬ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದೆ. ನಾನು ತುಂಬ ನೋಡಿ, ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಎಷ್ಟು ಮನುಷ್ಯನನ್ನು ಕೆಡಿಸಿ ಬಿಡಬಹುದು. ಆ ಮನುಷ್ಯನ ಲೈಫನ್ನೇ ಹಾಳು ಮಾಡಿಬಿಟ್ಟ ಅವನು ವಾದ ಮಾಡಿ. ಅವನ ನಂಬಿಕೆಯನ್ನು ಕೆಡಿಸಿಬಿಟ್ಟ. ಹೀಗೆ ನನಗೀಗ ಕೃಷ್ಣ ಮಠಕ್ಕೆ ಹೋಗ್ತೇನೆ, ಕೃಷ್ಣನಿಗೆ ಸುತ್ತು ಬರ್ತಾ ಇದ್ದೇನೆ ಅನ್ನೋ ಭಾವ ಬರ್ತಾ ಇಲ್ಲ. ನಾ ಏನು ಮಾಡಲಿ ಹೇಳಿ ಅಂತ ಚಡಪಡಿಸ್ತಾನವ. ನನಗೆ ಆ ಹಿಂದಿನ ಆ ಶ್ರದ್ಧೆ ಆ ಭಕ್ತಿ ಬರ್ತಾ ಇಲ್ಲ, ಹೊರಟು ಹೋಯಿತು. ನಾನು ಕಲ್ಲಿ ಸುತ್ತು ಬರೋದೇನೋ ಅನ್ನುವಂಥ ಭಾವನೆ ಬರ್ತಾ ಇದೆ. ಏನಾದರೂ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಹೇಳ್ರಿ. ನಾನು ಹೇಳಿದೆ, ನಿನಗೆ ಅವರು ವಾಕ್ಯಾರ್ಥ ಮಾಡಿದಾರಲ್ಲ ಲಾಜಿಕ್ಕು, ಆ ಲಾಜಿಷಿಯನ್ ಒಮ್ಮೆ ಕರಿ. ನನ್ನ ಹತ್ರ ಕರೆಯೋದು ಬೇಡ, ನಿನಗೆ ನಾನೊಂದು ಲಾಜಿಕ್ ಹೇಳಿಕೊಡ್ತೇನೆ, ನೀನು ಅವ್ರ ಹತ್ರ ಲಾಜಿಕ್ ಮಾಡು. ಏನು ಹೇಳಿದರು ಅವರು? ದೇವರು ಸರ್ವಗತ, ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ಯಾಕೆಂದ್ರೆ ಬಿಕಾಸ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಇದು ಲಾಜಿಕ್ ಅಲ್ವಾ? ಒಂದು ಕೇಳು ಅವ್ರ ಹತ್ರ, ನಿಮ್ಮ ದೇವರು ಸರ್ವಗತ ಹೌದು, ಅವನು ಸರ್ವಸಮರ್ಥ ಹೌದು ಅಲ್ವೋ ಕೇಳ್ರಿ. ಸರ್ವಸಮರ್ಥ ಅವನು. ನಮ್ಮ ದೇವರು ನಾಟ್ ಓನ್ಲಿ ಆಮ್ನಿ ಪ್ರೆಸೆಂಟ್, ಹಿ ಈಸ್ ಆಲ್ಸೋ ಆಮ್ನಿ ಪೊಟೆಂಟ್. ನಿಮ್ಮ ದೇವರು ಸರ್ವಗತ ಹೌದು, ಆಕಾಶದ ಹಾಗೆ. ಮತ್ತು ಆಕಾಶದ ಹಾಗೆ ಸರ್ವಗತ ಅಷ್ಟೇ, ಸರ್ವಸಮರ್ಥ ಅಲ್ಲ. ಆಕಾಶವು ಸರ್ವಸಮರ್ಥ ಅಲ್ಲ, ನಿಮ್ಮ ದೇವರು ಸರ್ವಸಮರ್ಥ ಹೌದೋ ಅಲ್ಲೋ ಕೇಳ್ರಿ. ಅಲ್ಲ ಅಂತ ಹೇಳಿದರೆ ಬಿಟ್ಬಿಡ್ರಿ, ಅದು ನಿಮಗೆ ಇರಲಿ. ಸರ್ವಸಮರ್ಥನ ಅಲ್ಲದ ದೇವರು ನನಗೆ ಬೇಡ, ನಿಮಗೆ ಇರಲಿ ಅಂತ ಅದನ್ನು ಕಳಿಸ್ಬಿಡಿ. ಹೌದು ಅಂತ ಹೇಳಿದರೆ ಸಿಕ್ಕಿಬಿದ್ರು ಅವರು. ದೇವರು ಸರ್ವಸಮರ್ಥನಾದರೆ, ಅಲ್ಲಪ್ಪ ಭಕ್ತ ನಿಮ್ಮಂಥವರು ಒಬ್ಬರು ಭಕ್ತರು ಭಗವಂತನನ್ನು ಕಾಣಬೇಕು, ಭಗವಂತ ದರ್ಶನ ಕೊಡು, ನಿನ್ನನ್ನು ಕಾಣಬೇಕು ಅಂತ ಪರಿತಪಿಸ್ತಾ ಇದ್ದಾನೆ ಭಕ್ತ. ಭಗವಂತನಿಗೆ ಪಾಪ ಸಂಕಟ, ಅಯ್ಯೋ ನನ್ನ ಭಕ್ತ ನನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ, ಅದು ನನ್ನ ರೂಪ ಇಲ್ವಲ್ಲ, ಏನು ಮಾಡಲಿ, ಹೇಗೆ ತೋರಿಸ್ಲಿ, ಹೇಗೆ ಪ್ರತ್ಯಕ್ಷ ಆಗಲಿ, ಅವನ ಸಂಕಟ ಯಾರಿಗೆ ಬೇಕು? ಭಕ್ತ ಬಯಸಿದರೆ ಅವನಿಗೆ ಬಯಸಿದ ರೂಪದಿಂದ ದರ್ಶನ ಕೊಡುವ ಸಾಮರ್ಥ್ಯವೂ ಇಲ್ಲದ, ಸರ್ವಸಮರ್ಥನಲ್ಲ, ಯಾವ ಸಾಮರ್ಥ್ಯ ಇಲ್ಲದ ದೇವರು ಯಾಕೆ ಬೇಕ್ರಿ? ಆಕಾಶಕ್ಕೆ ರೂಪ ಇದೆ, ಫಾರ್ಮ್ ಇಲ್ಲ. ಯಾಕೆಂದರೆ ಅದು ಆಮ್ನಿಪೊಟೆಂಟ್ ಅಲ್ಲ. ಭಗವಂತ ಅವನು ಹಿ ಈಸ್ ಆಮ್ನಿ ಪ್ರೆಸೆಂಟ್ ಆ್ಯಂಡ್ ಹಿ ಈಸ್ ಆಮ್ನಿ ಪೊಟೆಂಟ್, ಹಿ ಕ್ಯಾನ್ ಹ್ಯಾವ್ ಎನಿ ಫಾರ್ಮ್. ಅವನು ಸರ್ವಸಮರ್ಥ. ಅದರಿಂದ ನನ್ನ ದೇವರಿಗೆ ಫಾರ್ಮ್ ಇದೆ, ಅವನು ಬಯಸಿದ ರೂಪ ಧರಿಸಬಲ್ಲ. ಅವನು ಸಾಕಾರನೂ ಹೌದು, ಅವನು ನಿರಾಕಾರನೂ ಹೌದು, ಎಲ್ಲವೂ ಹೌದು. ನನ್ನ ದೇವರಲ್ಲಿ ಕನ್ಫ್ಯೂಷನೇ ಇಲ್ಲ. ನೀವು ಧೈರ್ಯವಾಗಿ ಕೃಷ್ಣ ಮಠಕ್ಕೆ ನಾಳೆ ಹೋಗುವಾಗ ಈ ಅನುಸಂಧಾನ ಈಗಲೂ ಹೋಗ್ತಾ ಇದ್ದಾರೆ ಪಾಪ, ಸ್ವಲ್ಪ ಸಮಾಧಾನ ಆಯಿತು ಅವರಿಗೆ. ಲಾಜಿಕ್ಕು ಅಂದರೆ ಇಂತಹ ದಡ್ಡ ಲಾಜಿಕ್ಕುಗಳು, ಆ ಲಾಜಿಕ್ಕೂ ಗಟ್ಟಿ ಇರೋದಿಲ್ಲ. ಆ ಲಾಜಿಕ್ಕನ್ನು ನನಗೊಂದೊಂದು ಸರ್ತಿ, ನಾನು ಚಿಕ್ಕವನಿದ್ದಾಗ ಒಂದು ಲಾಜಿಕ್ ಇತ್ತು ನನ್ನ ಹತ್ರ. ನಮ್ಮ ಮನೆಗೆ ಭಾಳ ಹಿಂದೆ ಅಂದರೆ ಒಂದು 60 ವರ್ಷದ ಕೆಳಗೆ ನಮ್ಮ ಮನೆಗೆ ಆವಾಗ ಹೊಸ್ತು ಉಡುಪಿ ಒಂದು ಗ್ರಾಮೋಫೋನ್ ಬಂತು. ನಮ್ಮ ಮನೆಗೂ ಬಂತು ಒಂದು ಗ್ರಾಮೋಫೋನ್. ಅದಕ್ಕೊಂದು ರಣಗಾಳೆ ಹಾಗೆ ಇತ್ತು. ಆ ರಣಗಾಳೆಯಲ್ಲಿ ಸೌಂಡ್ ಬರ್ತಿತ್ತು. ಓ, ಇದು ಹೇಗೆ ಬರ್ತದೆ ಅಂತ ನನಗೆ ಯೋಚನೆ ಶುರು ಆಯಿತು. ಒಂದು ಲಾಜಿಕ್ಕು ಏನಿರಬಹುದು, ಅದರೊಳಗೆ ಯಾರೋ ಹಾಡ್ತಾ ಇದ್ದಾನೆ, ಅವನು ಹೇಗೆ ಹಾಡು ಬರಬೇಕಾದ್ರೆ ಒಳಗಿಂದ ಒಬ್ಬ ಇರಲೇಬೇಕಲ್ಲ, ಇದು ಲಾಜಿಕ್ಕು. ಅವನ ವಾಯ್ಸು ಹೊರಗೆ ಬರಬೇಕಾದ್ರೆ ಅವನು ಅದರೊಳಗೆ ಇರಬೇಕು. ಲಾಜಿಕ್ ಏನೋ ತಪ್ಪುಂಟ? ಇಂಥದೇ ಲಾಜಿಕ್ಗಳು ಈ ಪಂಡಿತರು ಮಾಡೋದು. ಆ ವಾಯ್ಸು ಅದರೊಳಗಿಂದ ವಾಯ್ಸ್ ಬರ್ತಾ ಇದೆ, ಆದ್ದರಿಂದ ಅವನು ಒಳಗಿದ್ದಾನೆ, ಯಾರೋ ಒಬ್ಬ ಒಳಗಿದ್ದಾನೆ. ಇಷ್ಟು ಲಾಜಿಕಲಿ ಪ್ರೂವ್ ಆಯಿತು. ಅವನು ಹೇಗೆ ಒಳಗೆ ಹೋದ ಅಂತ ಮತ್ತೆ ಪ್ರಶ್ನೆ ಬಂದು ನನಗೆ. ಒಳಗೆ ಹೋಗ್ಬೇಕಲ್ಲ, ಈಗ ನಾವು ಒಳಗೆ ಹೋಗ್ರೆ ಅವನು ಒಳಗೆ ಹೇಗೆ ಹೋದ? ಕೂಡಲೇ ನನಗೆ ನೆನಪಾಯಿತು, ಓಹೋ, ಅಣಿಮಾದಿ ಶಕ್ತಿಗಳಿವೆ. ಅಣಿಮಾ ಮಹಿಮಾಚೈವ ಗರಿಮಾಲಯ. ನಾವು ಅಷ್ಟು ಅಮರಕೋಶ ಉದಾಹರಣೆ ಮಾಡಿ ಅಣಿಮಾ ಮಹಿಮಾಚೈವ ಗರಿಮಾ. ಓ, ಅಣಿಮಾ ಶಕ್ತಿಯಿಂದ ಸಣ್ಣ ರೂಪ ಧರಿಸಿ ಒಳಗೆ ಹೋಗಿ ಕೂತ ಹಾಡ್ತಾನೆ. ಮುಗಿದೋಯ್ತು, ಉತ್ತರ ಸಿಕ್ಕಿತು. ನನ್ನ ಲಾಜಿಕ್ ಇದು ಪರ್ಫೆಕ್ಟ್ ಲಾಜಿಕ್. ಈಗ ನಗು ಬರುತ್ತೆ ನಿಮಗೆ, ಆದರೆ ಆ ಕಾಲದಲ್ಲಿ ನನಗೆ ಅಚ್ಛೇದ್ಯಾಭೇದ್ಯ ಯುಕ್ತಿ. ಈ ದೇವರ ಬಗ್ಗೆ ಜನ ಯಾವ ಲಾಜಿಕ್ ಮಾಡ್ತಾರಲ್ಲ, ಅವ್ರದ್ದು ಇಂಥದೇ ಯುಕ್ತಿ. ನೋಡಿದ್ರೆ ನಗಬೇಕು ಅಳಬೇಕು ಗೊತ್ತಾಗೋದು. ತೀರಾ ಬಾಲಿಶ ಅಂದರೆ ತೀರಾ ಪೆದ್ದು ಯುಕ್ತಿಗಳು.
ಹಾಗಾಗಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ, ನಾನು ಸರ್ವಗತ, ಅಷ್ಟೇ ಅಲ್ಲ ನಾನು ಸರ್ವಸಮರ್ಥ. ಆದ್ದರಿಂದ ನನಗೆ ಅನಂತ ಮೂರ್ತಿಗಳಿವೆ. ಆಕಾಶದ ಹಾಗೆ ಆಕಾರ ಶೂನ್ಯ ಅಲ್ಲ ನಾನು. ನನಗೆ ಜ್ಞಾನಾನಂದಮಯವಾದ ಆಕಾರ ಇದೆ. ಆಕಾಶಕ್ಕೆ ಜ್ಞಾನವೂ ಇಲ್ಲ, ಆನಂದವೂ ಇಲ್ಲ. ಅದಕ್ಕೆ ಹೇಗೆ ಆಕಾರ ಇರಬೇಕು? ಆಕಾಶ ಸರ್ವಗತ ಮಾತ್ರ. ಆದರೆ ನನಗೆ ಜ್ಞಾನಾನಂದಮಯವಾದ ಆಕಾರ ಇದೆ. ಆದ್ದರಿಂದಲೇ ಜ್ಞಾನ ಕಾಣುತ್ತಾ? ಕಾಣೋಲ್ಲ. ನಮಗೆ ಜ್ಞಾನಿಗಳೇ ಕಾಣೋಲ್ಲ, ಜ್ಞಾನ ಯಾಕೆ ಕಾಣಬೇಕು? ಅವನೆಂಥ ಜ್ಞಾನಿ, ಇವನೆಂಥ ಜ್ಞಾನಿ ಅಂತ ನಾವು ಬೆನ್ನು ಹಾಕೊಂಡು ಹೋಗ್ತೇವೆ. ಜ್ಞಾನಿಯೇ ಕಾಣೋದಿಲ್ಲ, ಜ್ಞಾನ ಎಲ್ಲಿ ಕಾಣುತ್ತೆ? ಜ್ಞಾನವೂ ಕಾಣೋಲ್ಲ, ಆನಂದವೂ ಕಾಣೋಲ್ಲ. ಆನಂದ ಕಾಣುತ್ತಾ? ಕಾಣೋಲ್ಲ. ಆದ್ದರಿಂದ ಜ್ಞಾನಾನಂದ ಸ್ವರೂಪ ನಮಗೆ ಯಾಕೆ ಕಾಣಬೇಕ್ರಿ? ಅದು ಅವ್ಯಕ್ತ. ನಿಮಗೆ ಕಾಣುವುದು ಮೆಟೀರಿಯಲ್ ಆಗಿರತಕ್ಕಂಥ ಫಾರ್ಮ್. ಮೆಟೀರಿಯಲ್ ಫಾರ್ಮ್ ಈಸ್ ವಿಸಿಬಲ್. ಅದು ಮಣ್ಣು, ನೀರು, ಬೆಂಕಿಯಿಂದ ಮಾಡಿದ್ದಕ್ಕೆ ಮಾತ್ರ ಆಕಾರ, ಕಾಣುವ ಆಕಾರ ಇರುವುದು. ಇಟ್ ಈಸ್ ಮೇಡ್ ಆಫ್ ಅರ್ತ್, ವಾಟರ್ ಆ್ಯಂಡ್ ಫೈರ್. ಅದು 3 ಫಾರ್ಮ್ ಇರುವಂಥದ್ದು, ಆಕಾರ ಇರುವಂಥದ್ದು. ಮತ್ತೆ ಮಟೀರಿಯಲ್ ಮ್ಯಾಟರ್ನಲ್ಲೇ ಏರಿಗೆ ಮತ್ತು ಈಥರಿಗೆ ಆಕಾರ ಇಲ್ಲ. ನಿಮಗೆ ಆಕಾರ ಅನ್ನೋದು ಪ್ರಾರಂಭ ಆಗೋದೇ ಈ 3ರಲ್ಲಿ. ಗ್ರಾಸೆಸ್ಟ್ ಎಲಿಮೆಂಟ್ಸ್: ಅರ್ತ್, ಏರ್ ಆ್ಯಂಡ್ ವಾಟರ್. ಅರ್ತ್, ವಾಟರ್ ಆ್ಯಂಡ್ ಫೈರ್. ಇದರಿಂದ ಆದ ಫಾರ್ಮು ಕಾಣುತ್ತೆ. ಭಗವಂತನ ದೇಹ ಮಣ್ಣಿನಿಂದ ಆದ್ದಲ್ಲ, ನೀರಿನಿಂದ ಆದ್ದಲ್ಲ, ಬೆಂಕಿಯಿಂದ ಆದ್ದಲ್ಲ. ಮಣ್ಣು, ನೀರು, ಬೆಂಕಿ ಅನ್ನೋದು ಅವನಿಂದ ಮತ್ತೆ ಸೃಷ್ಟಿ ಆಗಬೇಕು. ಅದೇ ಎಲ್ಲಿದೆ ಅದು ಇವನು ಫಾರ್ಮ್ ಆಗಲಿಕ್ಕೆ. ಅದು ಜ್ಞಾನಾನಂದಮಯವಾದ ದೇಹ ಅಲ್ರಿ. ಜ್ಞಾನಾನಂದಗಳಿಗೆ ಫಾರ್ಮ್ ಉಂಟ? ಮತ್ತೆ ನೀವು ಏನು ನಮ್ಮನ್ನು ಸುಮ್ಮನೆ ಬಾಯಿ ಕಡಿಸ್ಲಿಕ್ಕೆ ಒಂದು ಶಬ್ದ ಹೇಳೋದಾ? ಜ್ಞಾನ ಆನಂದಕ್ಕೆ ಫಾರ್ಮ್ ಉಂಟಾ? ಗಾಳಿಗೆ, ಆಕಾಶ, ಮಣ್ಣು, ನೀರು, ಬೆಂಕಿಗೆ ಮಾತ್ರ ಫಾರ್ಮ್ ಇರೋದು. ಜ್ಞಾನಕ್ಕೆ, ಆನಂದಕ್ಕೆ ಫಾರ್ಮ್ ಇಲ್ಲ. ಇದು ಸಂಗತಿ. ಜ್ಞಾನಕ್ಕೆ, ಆನಂದಕ್ಕೆ ಫಾರ್ಮ್ ಉಂಟು? ಜ್ಞಾನಕ್ಕೆ, ಆನಂದಕ್ಕೆ ಫಾರ್ಮ್ ಇದೆ. ಇದು ವಿಜ್ಞಾನಕ್ಕೆ ಗೊತ್ತಿಲ್ಲದೆ ಇದ್ದ ವಿಜ್ಞಾನ. ಇದನ್ನೇ ಜ್ಞಾನಂ ತೇಹಂ ಸವಿಜ್ಞಾನಂ. ಆನಂದಕ್ಕೆ, ಜ್ಞಾನಕ್ಕೆ ಆಕಾರ. ಯಾಕೆಂದರೆ ಜೀವಸ್ವರೂಪವು ಜ್ಞಾನಾನಂದ ಸ್ವರೂಪ. ಅದಕ್ಕೆ ಕರಚರಣಾದಿಗಳಿದೆ ಅಂತ ಶಾಸ್ತ್ರಕಾರ ಹೇಳ್ತಾರಲ್ಲ. ಅದು ಹೇಗೆ ಅಂತಂದ್ರೆ ಹೌ ಟು ಕನ್ಸೀವ್ ಇಟ್. ನಮಗೆ ಈಗ ಜ್ಞಾನಾನಂದದ ಫಾರ್ಮನ್ನು ನೋಡಿ ಗೊತ್ತಿಲ್ಲ, ಅದು ಅವ್ಯಕ್ತ ಅಂತ ಹೇಳಿಬಿಟ್ಟ. ಆದರೆ ಅದನ್ನು ಕಾಣಲಿಕ್ಕಾಗತ್ತೆ. ಜ್ಞಾನ ಆನಂದ ಅಂದರೆ ಅದೊಂದು ಎನರ್ಜಿ ಅಲ್ವಾ? ಇಟ್ ಈಸ್ ಸಮಥಿಂಗ್ ಲೈಕ್ ಎನರ್ಜಿ. ಎನರ್ಜಿಗೆ ಫಾರ್ಮ್ ಇದ್ದರೆ ಜ್ಞಾನಾನಂದಗಳಿಗೆ ಇರ್ಬೋದು. ಅಂದ ನಾಟ್ ಓನ್ಲಿ ಮ್ಯಾಟರ್. ಇವತ್ತು ವಿಜ್ಞಾನ ನಮಗೇನು ಹೇಳಿದೆ? ಮ್ಯಾಟರ್ ಹ್ಯಾಸ್ ಫಾರ್ಮ್ ಅಂತ. ಸೊ ಏನು ಫಾರ್ಮ್ ಇದೆಯೋ ಅದು ಎಲ್ಲವೂ ಮಟೀರಿಯಲ್, ಮೇಡ್ ಆಫ್ ಮ್ಯಾಟರ್. ಆದರೆ ಶಾಸ್ತ್ರಕಾರ ಹೇಳ್ತಾರೆ ಎನರ್ಜಿ ಹ್ಯಾಸ್ ಫಾರ್ಮ್. ಎನರ್ಜಿ ಹ್ಯಾಸ್ ಫಾರ್ಮ್. ಅದನ್ನು ನಂಬುವುದು ಹೇಗೆ? ನಿಮಗೆ ನಂಬಲಿಕ್ಕೆ ಒಂದು ವಿಧಾನ ಶಾಸ್ತ್ರಕಾರದ್ದು. ಇವತ್ತು ನಮಗೆ ಅನುಭವಕ್ಕೆ ಬರುವಂತಹದ್ದು ವಿಧಾನ. ಈ ಮನುಷ್ಯನ ಭಾವನೆಗಳು ಹೊರಕ್ಕೆ ಬರ್ತಾ ಇರ್ತವೆ. ಅವು ವಿಕಿರಣ, ಅವು ಎನರ್ಜಿ. ಮನಸ್ಸಿನ ಮೈಂಡ್ ವೇವ್ಸ್, ಥಾಟ್ ವೇವ್ಸ್, ಇವು ಬರೇ ಎನರ್ಜಿ. ಇದಕ್ಕೆ ಏನಲ್ಲ, ಮ್ಯಾಟ್ರ್ ಅಲ್ಲ, ಮಣ್ಣಲ್ಲ, ನೀರಲ್ಲ, ಬೆಂಕಿ ಅಲ್ಲ, ಥಾಟ್ ವೇವ್ಸ್. ಅದು ಹೊರಗೆ ಬಂದಾಗ ಅವು ಹೊರಗಿನಿಂದ ಬೇರೆ ಬೇರೆ ಬಣ್ಣಗಳಿಂದ ಕಾಣಿಸ್ಕೊಳ್ತವೆ. ಅವು ಇದನ್ನೇ ಫಿಸಿಕಲ್ ಆರ ಅಂತ ಹೇಳೋದು. ಸಿಟ್ಟು ಬಂದಾಗ ಅವು ಕೆಂಪಾಗ್ತವೆ. ಪ್ರೀತಿಯಿಂದ ಬಂದಾಗ ಅವು ಹಳದಿ. ಸಮೃದ್ಧಿ, ಆನಂದದ ಸಮೃದ್ಧಿ ಬಂದಾಗ ಅದು ಗ್ರೀನ್ ಆಗತ್ತೆ. ಸಂತೋಷ ಬಂದಾಗ ಹಳದಿ ಆಗತ್ತೆ. ಜ್ಞಾನದ ಡೆಪ್ತಿಗೆ ಮನಸ್ಸು ಮುಳುಗಿದಾಗ ನೀಲ ಆಗತ್ತೆ. ಅದನ್ನೇ ಕೃಷ್ಣ ನನ್ನ ನೀಲಮೇಘಶ್ಯಾಮ ಅಂತ ಹೇಳೋದು. ಜ್ಞಾನದ ಆಳ, ಸಮುದ್ರದಂತೆ ಅಗಾಧವಾದ ಜ್ಞಾನ, ಅದು ನೀಲ. ಆಕಾಶ ನೀಲ, ಸಮುದ್ರ ನೀಲ ನಮಗೆ ಕಾಣೋದು. ಅಂದರೆ ಅಗಾಧತೆ ಅನ್ನೋದು ಯಾವಾಗಲೂ ನೀಲದಲ್ಲಿರುವಂಥದ್ದು. ಆದ್ದರಿಂದ ಅಗಾಧವಾದ ಜ್ಞಾನ ಒಳಗೆ ತುಂಬಿದಾಗ ಈ ರೇಸೆಲ್ಲ ನೀಲಾಗಿಬಿಡುತ್ತೆ. ಇದನ್ನು ಇವತ್ತಿಗೆ ಎಲ್ಲರಿಗೂ ಗೊತ್ತಿದೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರತಕ್ಕಂಥ ವಿಷಯ, ಫಿಸಿಕಲ್ ಆರ. ಹಾಗಾದರೆ ಥಾಟ್ ವೇವ್ಸಿಗೆ ಕಲರ್ ಇದೆ ಅಂದರೆ ಎನರ್ಜಿ ಹ್ಯಾಸ್ ಫಾರ್ಮ್ ಅಂತಾಯಿತು. ಥಾಟ್ ವೇವ್ಸಿಗೆ ಕಲರ್ ಇರ್ಬೋದಂತೆ ಜ್ಞಾನಾನಂದಗಳಿಗೆ ಯಾಕೆ? ಜ್ಞಾನಾನಂದಗಳಿಗೆ ಬಣ್ಣ ಇದೆ, ಫಾರ್ಮ್ ಇದೆ. ಮಾತ್ರ ಅದು ಅಧ್ಯಾತ್ಮದಲ್ಲಿ ಮಾತ್ರ ತಿಳಿಯುವಂತಹ ಸತ್ಯ, ವಿಜ್ಞಾನಕ್ಕೆ ತಿಳಿಯುವ ಸತ್ಯ ಅಲ್ಲ ಅದು. ಅಧ್ಯಾತ್ಮದಿಂದ ನೀನು ಇದನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು. ಯಾವಾಗ ಗೊತ್ತಾಗುತ್ತೆ ಅಂದರೆ ನಿನಗೆ ನೀನು ಅಂತ ಗೊತ್ತಾಗತ್ತಪ್ಪ ಅಂತ. ನಾನು ಅನ್ನೋದು ಗೊತ್ತಾದಾಗ ನಾನು ಜ್ಞಾನಾನಂದ ಸ್ವರೂಪ. ಓಹೋ, ನಾನೇ ಜ್ಞಾನಾನಂದ ಸ್ವರೂಪ ಇದ್ದೇನೆ. ಜ್ಞಾನಾನಂದ ಸ್ವರೂಪಕ್ಕೆ ಏನು ಪ್ರೂಫು ಅಂದರೆ ನಾನೇ ಪ್ರೂಫು. ನಿನಗೆ ವೆನ್ ಯು ರಿಯಲೈಸ್ ಯುವರ್ ಓನ್ ಸೆಲ್ಫ್ ರಿಯಲೈಸೇಷನ್ ಈಸ್ ದ ಓನ್ಲಿ ವೇ ಟು ನೋ ದಟ್ ಎನರ್ಜಿ ಹ್ಯಾಸ್ ಫಾರ್ಮ್. ಆಗ
ಮಹಾ ಎನರ್ಜಿಯನ್ನು ನೀನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನ ಜ್ಞಾನಾನಂದಮಯವಾದ ಸ್ವರೂಪದಿಂದ ಆ ಪೂರ್ಣ ಜ್ಞಾನಾನಂದಮಯನಾದ ಭಗವಂತನನ್ನು ನೀನು ನೋಡ್ಬೋದು. ಅಲ್ಲಿ ತನಕ ಅವ್ಯಕ್ತ ಮೂರ್ತಿ ಇದೆ, ಆದರೆ ನೀನು ಕಾಣೋಲ್ಲ. ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ. ಎಷ್ಟು ವಿಚಿತ್ರ ಅಂದರೆ, ಈ ಪ್ರತಿಯೊಂದು ವಸ್ತುವನ್ನು ನಾನು ಹೊತ್ತುಕೊಂಡಿದ್ದೇನಪ್ಪ. ಎಲ್ಲವೂ ಹೇಗೆ ನಾವು ಒಂದು ವಸ್ತುವನ್ನು ಇಡಲಿಕ್ಕೆ ಒಂದು ಸ್ಟ್ಯಾಂಡು, ಅದರ ಮೇಲೆ ಕುರ್ಚಿ ಮೇಲೆ ನಾವು ಕೂಡ್ತೀವಿ. ನಾವೆಲ್ಲಿದ್ದೇವೆ? ಕುರ್ಚಿ ಮೇಲೆ ಇದ್ದೇವೆ. ಕುರ್ಚಿ ನೆಲದ ಮೇಲಿದೆ. ಹಾಗೆ ಒಂದು ಆಧಾರ ಬೇಕಲ್ಲ ಪ್ರತಿಯೊಂದಕ್ಕೂ. ಹೌದು, ಎಲ್ಲಿ ಕೊನೆ? ನೀನೆಲ್ಲಿದ್ದಿ? ನಾನು ಉಪ್ಪರಿಗೆಯಲ್ಲಿದ್ದೇನೆ. ಉಪ್ಪರಿಗೆ ಎಲ್ಲಿದೆ? ಉಪ್ಪರಿಗೆ ಕೆಳಗಿನ ಫ್ಲೋರ್ನ ಮೇಲೆ ಇದೆ. ಕೆಳಗಿನ ಫ್ಲೋರ್ನು ಎಲ್ಲಿದೆ? ನೆಲದ ಮೇಲಿದೆ. ನೆಲ ಎಲ್ಲಿದೆ? ಆಕಾಶದಲ್ಲಿದೆ. ಅದು ಯಾವ ಆಕಾಶ? ಈ ಆಕಾಶ ಅಲ್ಲ. ಈ ಆಕಾಶದಲ್ಲಿ ಯಾಕೆ ನಿಂತಿತ್ತದು? ಈ ಆಕಾಶದಲ್ಲಿ ನಿಲ್ಲುವುದಾದ್ರೆ ಈ ಮಾಲೆಯನ್ನು ನಾನು ಇಲ್ಲಿಂದ ಈ ಕೆಳಗೆ ಹಾಕ್ತೇನೆ, ಇಲ್ಲಿ ನಿಲ್ಬೇಕದು, ಕೆಳಗೆ ಹೋಗಬಾರದು. ಆಕಾಶದಲ್ಲಿ ಇಡೀ ಭೂಮಿ ಯಾಕೆ ನಿಂತಿತು? ಭೂಮಿ ಆಕಾಶದಲ್ಲಿ ಕುಸಿಯದೆ ನಿಲ್ಲುವಂತೆ ಅದಕ್ಕೆ ಆಕರ್ಷಣ ಶಕ್ತಿ ಕೊಟ್ಟು ಅದನ್ನು ಧಾರಣೆ ಮಾಡಿದವನು ಯಾರು? ಹಾಗಾದ್ರೆ ನೀನು ಎಲ್ಲವೂ ಇದು ಎಲ್ಲಿದೆ 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 ಅನ್ನುವ ಪ್ರಶ್ನೆಗೆ ಕೊನೆಯ ಉತ್ತರ ಭಗವಂತನಲ್ಲಿದೆ ಅಂತ. ಅಲ್ಲಿ ತನಕವೂ ಮುಗಿಯೋದಿಲ್ಲ ಪ್ರಶ್ನೆ. ಅದೇ ಆಕಾಶದಲ್ಲಿದೆ. ಈ ಮಕ್ಕಳಿಗೆ ಹೇಳ್ತಾರೆ ನೋಡಿ, ಈ ಶಾಲೆಯಲ್ಲೆಲ್ಲ ಮೇಷ್ಟ್ರು ಮಕ್ಕಳಿಗೆ ತಮಾಷೆ ಮಾಡ್ತಾರೆ. ಎಲ್ಲ ಏನು ಆಕಾಶದಲ್ಲಿ ಭೂಮಿ ಎಲ್ಲಿದೆ? ಭೂಮಿ ಶೇಷನಲ್ಲಿದೆ. ಶೇಷನಲ್ಲಿದ್ದರೆ ಶೇಷ ಎಲ್ಲಿದ್ದಾನೆ? ಅಲ್ಲಿ ಮುಗಿದೋಯ್ತು. ಆದ್ದರಿಂದ ಇದೆಲ್ಲ ಮೂಢನಂಬಿಕೆ. ಮೂಢನಂಬಿಕೆ ಅಲ್ಲ, ಭೂಮಿ ಶೇಷನಲ್ಲೇ ಇರೋದು, ಶೇಷ ಭಗವಂತನಲ್ಲಿರೋದು. ಶೇಷ ಅಂದರೆ ಏನು? ಸಂಕರ್ಷಣ. ನೀವೇನು ಹೇಳೋದು ಮತ್ತೆ? ಆಕರ್ಷಣ ಶಕ್ತಿ. ಆಕರ್ಷಣ ಅಂದ್ರೆ ಸಂಕರ್ಷಣ ಅಂದ್ರೆ ಒಂದೇ. ಅದನ್ನು ಸಂಸ್ಥೆಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು ಅಷ್ಟೇ. ಗ್ರಾವಿಟೇಷನ್ ಅಂತ ಹೇಳಿಬಿಟ್ರೆ ಅರ್ಥ ಆಗುತ್ತೆ. ಸಂಕರ್ಷಣ ಹೇಳಿದ್ರೆ ಅರ್ಥ ಆಗೋದು. ಏನೋ ಸಂಕರ್ಷಣ ಅಂತಾರಪ್ಪ, ಅದೇನೋ ಅರ್ಥ ಆಗೋದಿಲ್ಲ, ಅದೇನೋ ಪುಸ್ತಕ ಹೇಳ್ತಾರೆ. ಗ್ರಾವಿಟೇಷನ್ ಅಂತ ಹೇಳಬಾರ್ದ ಬಾಯ್ಬಿಟ್ಟು. ಹಾಗಾದ್ರೆ ಏನು ಹೇಳಬೇಕು? ಗ್ರಾವಿಟೇಷನ್ ಅಂತ ಹೇಳಬೇಕು, ಸಂಕರ್ಷಣ ಅಂತ ಹೇಳಬಾರ್ದು ಅಷ್ಟೇ. ಈ ಭೂಮಿ ಸಂಕರ್ಷಣ ಶಕ್ತಿಯಿಂದ, ಸಂಕರ್ಷಣ ಅಂದರೂ ಒಂದೇ, ಗ್ರಾವಿಟೇಷನ್ ಅಂದರೂ ಒಂದೇ, ಸಂಕರ್ಷಣ ಅಂದರೂ ಆಕರ್ಷಣ ಅಂದರೂ ಒಂದೇ. ಈಗ ಆಕಾಶ ಮತ್ತು ಪ್ರಕಾಶ ಇದ್ದ ಹಾಗೆ ಅದು ಆ ಸಂಕರ್ಷಣ ಶಕ್ತಿ ಎಲ್ಲಿಂದ ಬಂತು? ಸಂಕರ್ಷಣನಿಗೆ ಅವನು ವಾಸುದೇವ ಸಂಕರ್ಷಣ, ಎಲ್ಲವನ್ನು ಸಂಕರ್ಷಣ ಮಾಡೋ ಭಗವಂತ ನಿಂತ, ಇದು ನಿಂತಿತು ಅಷ್ಟೇ. ಅದರಿಂದ ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವನ್ನೂ ಧಾರಣೆ ಮಾಡಿದವ ನಾನು, ಅದರಿಂದ ನಿಂತಿದೆ. ಅದು ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂದರೆ ಆಕರ್ಷಣ ಶಕ್ತಿ ಕೊಟ್ಟವ ನಾನು. ಇವಾಗ ಮ್ಯಾಗ್ನೆಟ್ ಇದೆ, ಕಬ್ಬಿಣ ಹಿಡಿದ ತಕ್ಷಣ ಟಕ್ಕ ಇಳಿತದೆ. ಅದು ಮ್ಯಾಗ್ನೆಟ್ ಮಾತ್ರ ಇಳಿತದೆ, ಯಾಕೆ ಇನ್ನೊಂದು ಯಾಕೆ ಇಳಿಯುವುದಿಲ್ಲ? ಅಥವಾ ಕಬ್ಬಿಣವನ್ನು ಮಾತ್ರ ಯಾಕೆ, ತಾಮ್ರವನ್ನು ಯಾಕೆ ಇಳಿಯುವುದಿಲ್ಲ? ಮ್ಯಾಗ್ನೆಟ್ನಲ್ಲಿ ಆ ಶಕ್ತಿ ಹೇಗೆ ಬಂತು? ಯಾಕೆಂದರೆ ಒಂದು ಜಡಕ್ಕೆ ಸ್ವತಂತ್ರವಾದ ಶಕ್ತಿ ಉಂಟಾ? ಆ ಶಕ್ತಿ ಎಲ್ಲಿಂದ ಬರಬೇಕಲ್ಲ. ಈಗ ಫ್ಯಾನು ತಿರುಗಬೇಕಾದ್ರೆ ನಾವು ಸ್ವಿಚ್ ಹಾಕಬೇಕು. ಯಾವುದೋ ಒಂದು ಜಡಕ್ಕೆ ಒಂದು ಎನರ್ಜಿ ಕ್ರಿಯೇಟ್ ಆಗಬೇಕಾದ್ರೆ ಅದನ್ನು ಎನರ್ಜಿಯನ್ನು ಪ್ರವೋಕ್ ಮಾಡತಕ್ಕಂಥ ಒಂದು ಚೇತನ ಬೇಕು, ಕೊಡುವವನು ಒಬ್ಬ ಬೇಕು. ಅದನ್ನ ಮ್ಯಾಗ್ನೆಟ್ನಲ್ಲಿ ಶಕ್ತಿ ಎಲ್ಲಿಂದ ಬಂತು? ರೇತೋ ಧಾತುರು ವಟಕಡಿಕಾ ಘೃತ ಧೂಮಾಧಿವಾಸನಂ ಜಾತಿ ಸ್ಮೃತಿ ಅಯಸ್ಕಾಂತ. ನೀನು ಅಯಸ್ಕಾಂತದನ್ನು ಹಿಡ್ಕೊಂಡು ಯೋಚನೆ ಮಾಡಿದರೆ ಅದರ ಹಿಂದೆ ಭಗವಂತ ಕಾಣ್ತಾನೆ ಅಂದರು. ಇಲ್ಲದ್ರೆ ಅಯಸ್ಕಾಂತ ಯಾಕೆ ಎಳೆಯುತ್ತೆ? ಉಳಿದದ್ದು ಯಾಕೆ ಎಳೆಯೋಲ್ಲ? ಇದನ್ನು ಎಳೆಯುವಂತೆ ಮಾಡಿದ ಭಗವಂತ ಅದನ್ನು ಎಳೆಯುವ ಶಕ್ತಿ ಕೊಟ್ಟಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಕೊನೆಯ ಉತ್ತರ ಭಗವಂತ. ನೀನು ಭಗವಂತನ ಒಪ್ಪದೇ ಇದ್ರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಅಹಂ, ಆದ್ದರಿಂದ ಎಲ್ಲ ಭೂತಗಳನ್ನು ಧಾರಣೆ ಮಾಡಿಕೊಂಡು ಮತ್ಸ್ಥಾನಿ ಸರ್ವಭೂತಾನಿ, ಆದರೆ ನಚಾಹಂ ತೇಷು ಅವಸ್ಥಿತ. ಎಲ್ಲ ಪ್ರಪಂಚವೂ ನನ್ನನ್ನು ಅವಲಂಬಿಸಿಕೊಂಡಿದೆ. ಹೌದು, ಕೆಲವರು ಹೇಳೋದು ನಾನು ಭಗವಂತ ಯಾವುದನ್ನು ಅವಲಂಬಿಸಿಕೊಂಡಿದ್ದಾರೆ. ಇದು ಈಗ ಅಂದರೆ ಇದು ಮನೆ ಭೂಮಿಯಲ್ಲಿದೆ, ಭೂಮಿ ಶೇಷನಲ್ಲಿದೆ, ಶೇಷ ಯಾರಲ್ಲ ಮನೆ. ಹಾಗೆ ಭಗವಂತ ಎಲ್ಲವೂ ಭಗವಂತನಿದೆ. ಭಗವಂತ ಯಾರನ್ನು ಅವಲಂಬಿಸಿದ್ದಾನೆಂದರೆ ನಚಾಹಂ ತೇಷು ಅವಸ್ಥಿತ, ನಾನು ಯಾವುದನ್ನು ಅವಲಂಬಿಸಿಕೊಂಡಿಲ್ಲ. ನನಗೆ ಯಾವ ಆಲಂಬನವೂ ಬೇಡ. ನಾನು ನಿರಾಲಂಬನಾಗಿ ಎಲ್ಲ ಕಡೆ ತುಂಬಿದ್ದೇನೆ. ಎಲ್ಲ ಕಡೆ ತುಂಬಿರುವುದಕ್ಕೆ ಆಲಂಬನ ಎಂಥದ್ದು? ನಾನು ನಿರಾಲಂಬನಾಗಿ ಎಲ್ಲ ಕಡೆ ತುಂಬಿದ್ದೇನೆ, ಆದರೆ ಎಲ್ಲವೂ ನನ್ನನ್ನು ಅವಲಂಬಿಸಿಕೊಂಡಿದೆ. ಇದು ಜ್ಞಾನ, ಇದರ ವಿಜ್ಞಾನ. ಮುಂದೆ ಇನ್ನು ಇದನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ವಿಜ್ಞಾನ ಆಗತ್ತೆ. ತಿಳ್ಕೊಳ್ಳಬೇಕಾದ ಎಸೆನ್ಸು ಇದು. ಹೀಗೆ ನನ್ನನ್ನು ತಿಳ್ಕೋ ಅಂತ ಭಗವಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.